ಹೇ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ವಿಡಿಯೋ ನನ್ನ ಸೆಕೆಂಡ್ ಶಾರ್ಟ್ ಫಿಲ್ಮ್ ಲಾಸ್ಟ್ ಸೀನ್ ಆನ್ಲೈನ್ನ ಪ್ರೀ ಪ್ರೊಡಕ್ಷನ್ ಪ್ರಾಸೆಸ್ ಆಗಿದೆ. ಇದರ ಬೇಸ್ಡ್ ಆಗಿ ಟೋಟಲ್ 4 ವಿಡಿಯೋಸ್ ಮಾಡ್ತಾ ಇದ್ದೀನಿ. ಜೊತೆಗೆ ಲಾಸ್ಟ್ ಸೀನ್ ಆನ್ಲೈನ್ ಶಾರ್ಟ್ ಫಿಲ್ಮ್ ಪ್ರಾಸೆಸ್ ಅನ್ನೋ ಪ್ಲೇ ಲಿಸ್ಟ್ ಕೂಡ ಕ್ರಿಯೇಟ್ ಮಾಡ್ತಾ ಇದ್ದೀನಿ. 4 ವಿಡಿಯೋಸ್ನಲ್ಲಿ ಫಸ್ಟ್ ಪ್ರೀ ಪ್ರೊಡಕ್ಷನ್ ಪ್ರಾಸೆಸ್, ಸೆಕೆಂಡ್ ಪ್ರೊಡಕ್ಷನ್ ಪ್ರಾಸೆಸ್, ಥರ್ಡ್ ಪೋಸ್ಟ್ ಪ್ರೊಡಕ್ಷನ್ ಪ್ರಾಸೆಸ್ ಮತ್ತು ಫೋರ್ತ್ ಡಿಸ್ಟ್ರಿಬ್ಯೂಷನ್ ಆಗಿ ವಿಡಿಯೋಸ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ, ಒಂದು ಕಂಟೆಂಟ್ ಬಿಲ್ಡ್ ಮಾಡ್ತಾ ಇರಬೇಕಿದ್ರೆ ಎಷ್ಟೆಲ್ಲ ಚಾಲೆಂಜಸ್, ಮಿಸ್ಟೇಕ್ಸ್, ಪೇನ್ ಇರುತ್ತೆ ಅಂತ ನನಗೆ ಗೊತ್ತು. ಇದು ಮುಂದೆ ಕ್ರಿಯೇಟ್ ಮಾಡೋರಿಗೆ ಒಂದು ರೆಫರೆನ್ಸ್ ಆಗಿ ಸಿಕ್ಕರೆ ನಮ್ಮ ಕನ್ನಡ ಕಂಟೆಂಟ್ ಇನ್ನೂ ಬೆಟರ್ ವೇಸ್ನಲ್ಲಿ ಬರುತ್ತೆ. ಜೊತೆಗೆ ನನಗೆ ಸಿಕ್ಕ ಎಕ್ಸ್ಪೀರಿಯನ್ಸ್ನ ನಿಮ್ಮೊಂದಿಗೆ ಶೇರ್ ಮಾಡಬೇಕು ಅಂತ ಒನ್ ಲೈನ್ನಲ್ಲಿ ಹೇಳೋದಾದರೆ ಶೇರಿಂಗ್ ಇಸ್ ಕೇರಿಂಗ್ ಅಷ್ಟೇ. ಈ ಫಸ್ಟ್ ವಿಡಿಯೋ ಪ್ರೀ ಪ್ರೊಡಕ್ಷನ್ ಬೇಸ್ಡ್ ಆಗಿದೆ. ಇದರಲ್ಲಿ ನಾವು ಐಡಿಯಾ ಸ್ಟೇಜ್, ಬ್ರೈನ್ ಸ್ಟಾರ್ಮಿಂಗ್, ಐಡಿಯಾ ಫೈನಲೈಸ್, ರೈಟಿಂಗ್ ಪ್ರಾಸೆಸ್, ಸ್ಕ್ರಿಪ್ಟ್ ರಿಫೈನ್ಮೆಂಟ್, ಬಡ್ಜೆಟ್ ಪ್ಲಾನಿಂಗ್, ಟೀಮ್ ಬಿಲ್ಡಿಂಗ್, ಕ್ಯಾಸ್ಟಿಂಗ್ ಪ್ರಾಸೆಸ್, ಬೆಂಗಳೂರು ಬೇಸ್ಡ್ ಫಿಲ್ಮ್ ಸ್ಕೂಲ್ಸ್ ಅಂದ ಕ್ಯಾಸ್ಟಿಂಗ್ಗೆ ಸಪೋರ್ಟ್ ತಗೊಂಡಿದ್ದು, ಲೊಕೇಶನ್ ಪ್ಲಾನಿಂಗ್, ಶೂಟ್ ಡೈಲಾಗ್ ಮತ್ತು ಫೈನಲಿ ಪ್ರೀ ಪ್ರೊಡಕ್ಷನ್ ಲೆಸನ್ಸ್ ಇವೆಲ್ಲ ನೋಡೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಆ್ಯಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮ್ಯೂಷನ್ ಹಾಗೂ ಕ್ಲಿಕ್ಸ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಫ್ರೆಂಡ್, ನಿಮಗೆ ಫೋಟೋಗ್ರಫಿ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿರೋ ಗೂಗಲ್ ಫಾರ್ಮ್ಸ್ ಲಿಂಕ್ ಇದೆ. ಅದನ್ನು ಫಿಲ್ ಮಾಡಿ ನಾನು ಅಥವಾ ನಮ್ಮ ಟೀಮ್ ಮೆಂಬರ್ ಪರ್ಸನಲಿ ಕಾಲ್ ಮಾಡಿ ನಿಮಗೆ ರಿಕ್ವೈರ್ಡ್ ಇರೋ ಫೋಟೋಗ್ರಫಿ ಸರ್ವಿಸ್ ಮತ್ತು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ. ಜೊತೆ ನಿಮ್ಮ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯಾವುದಾದ್ರೂ ಒಂದು ಪಾಯಿಂಟ್ ಹೆಲ್ಪ್ ಮಾಡಿದೆ ಅನಿಸಿದ್ರೆ ಲೈಕ್, ಕಮೆಂಟ್, ಜೊತೆಗೆ ಈ ವಿಡಿಯೋದ ನೀಡಿರೋ ಪರ್ಸನ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಮತ್ತು ಎಫರ್ಟ್ ತೊಗೊಳತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನು ಮೀನಿಂಗ್ಫುಲ್ ಮಾಡುತ್ತೆ. ನಿಮ್ಮ ಒಂದು ಪುಷ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕ್ಕೆ ಸ್ಟ್ರೆಂತ್ ಆಗುತ್ತೆ. ಸೊ ನಿಮ್ಮನ್ನ ರಿಕ್ವೆಸ್ಟ್ ಮಾಡಿದ್ದಾಯಿತು, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್, ಐಡಿಯಾ ಸ್ಟೇಜ್ನಲ್ಲಿ ವಾಟ್ಸಪ್ ಮೆಸೇಜ್ಗೆ ರಿಪ್ಲೈ ಮಾಡ್ತಾ ಇರೋ ಟೈಮ್ನಲ್ಲಿ ಆ ಕಡೆ ಇರೋರು ಏನು ಮಾಡ್ತಾ ಇರ್ತಾರೆ ಅನ್ನೋ ಒಂದು ಥಿಂಕಿಂಗ್ ಯಾವಾಗಲೂ ಬರೋದು. ಮತ್ತೆ ವೆಯ್ಟ್ ಮಾಡೋದು, ನಿಧಾನ ಆಗೋದು, ಆ ಮೂಮೆಂಟ್ನಲ್ಲಿ ಏನೇನೋ ಯೋಚನೆ ಬರೋದು. ಈ ಆನ್ಲೈನ್ ಬೇಸ್ಡ್ ಐಡಿಯಾ ನನಗೆ ತುಂಬ ರೆಸೊನೇಟ್ ಆಯಿತು. ನಿಮಗೂ ಐಡಿಯಾ ಇದೆ ಆದರೆ ಮುಂದೆ ತೊಗೊಂಡು ಹೋಗೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ಅಸಿಸ್ಟೆನ್ಸ್ ತಗೊಳ್ಳಿ. ಆ ಐಡಿಯಾ ಮೇಲೆ ChatGPT ಆರ್ ಕ್ಲಾಡ್ ಇದರಲ್ಲಿ ಮಾತಾಡಿ ಆಗ್ತಿರೋ ಬ್ಲಾಕನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಸೆಕೆಂಡ್, ಸ್ಟೋರಿ ಡೆವಲಪ್ಮೆಂಟ್. ನಾವು ರೆಗ್ಯುಲರ್ ಆಗಿ ಮೆಸೇಜ್ ಮಾಡ್ತಿರ್ತೀವಿ. ನಮ್ಮ ಪ್ರಾಸ್ಪೆಕ್ಟಿವ್ನಲ್ಲಿ ಆ ಕಡೆ ಇರೋರು ಚೆನ್ನಾಗೇ ಇರ್ತಾರೆ, ಅವ್ರಿಗೇನು ತೊಂದರೆ ಇರಲ್ಲ, ಸಾಕಷ್ಟು ಬ್ಯುಸಿ ಇರ್ತಾರೆ ಅಂತ ಅಂದ್ಕೊಂಡಿರ್ತೀವಿ. ಆದರೆ ಹಾಗಿರಲ್ಲ. ಈ ಐಡಿಯಾ ಬಂದ ಮೇಲೆ ಮೊದಲು ನನಗೆ 3 ಕ್ವಶನ್ ಕೇಳ್ಕೊಂಡೆ. ಈ ಸ್ಟೋರಿನ ಮೇನ್ ಎಮೋಷನ್ ಏನು, ಕ್ಯಾರೆಕ್ಟರ್ ಯಾರು, ಜೊತೆ ನಾನು ನೋಡಿದ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಆಗಿ ಸ್ಟೋರಿ ಬಿಲ್ಡ್ ಮಾಡಿಕೊಂಡೆ. ಫಸ್ಟ್ ಡ್ರಾಫ್ಟ್ನಲ್ಲಿ 5 ಸೀನ್ಸ್ ಮಾತ್ರ ಇತ್ತು. ಲಾಸ್ಟ್ ಸೀನ್ ಆನ್ಲೈನ್ ಶಾರ್ಟ್ ಫಿಲ್ಮ್ ದೊಡ್ಡದಾಗಿ ಮಾಡಬೇಕು ಅನ್ನೋ ಥಾಟ್ನಲ್ಲಿ ಇರಲಿಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಎಕ್ಸಿಕ್ಯೂಷನ್ ಅಂತ ಇಂಟೆನ್ಷನಲಿ ಡಿಸೈಡ್ ಮಾಡ್ಕೊಂಡಿದ್ದೆ. ಕ್ಲೈಂಟ್ ವರ್ಕ್ ಜೊತೆ ಒನ್ ಡೇ ಶೂಟ್ನಲ್ಲೇ ಎಲ್ಲ ಕವರ್ ಆಗಬೇಕಿತ್ತು. ಅದೇ ರೀತಿ ಒನ್ ಡೇನಲ್ಲೇ ಎಕ್ಸಿಕ್ಯೂಟ್ ಆಗೋ ಸ್ಟೋರಿ ಇಟ್ಕೊಂಡಿದ್ದೆ. ಯಾಕಂದರೆ ಅಸಲ್ ಕಲ್ಚರ್, ಕಷ್ಟಪಡೋದು, ದುಡಿಯೋದು ಇವೆಲ್ಲ ಗ್ರೇಟ್. ಆದರೆ ಒನ್ ಟೈಮ್ಗೆ ಇಬ್ಬರನ್ನು ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋ ಗುಡ್ ಫ್ರೆಂಡ್ ಬೇಕಿರ್ತಾರೆ. ನಾವು ಸೆಟಲ್ ಆಗಿ ಕನೆಕ್ಟ್ ಆಗೋಷ್ಟೊತ್ತಿಗೆ ಎಲ್ಲ ಬದಲಾಗಿರುತ್ತೆ. ಬ್ಯುಸಿ ಲೈಫಿಂದ ನಾವು ಒಳ್ಳೆ ಲೈಫ್ ಪಾರ್ಟ್ನರ್ನ ಕಳ್ಕೊತೀವಿ. ಇದು ಕೂಡ ಈ ಸ್ಟೋರಿ ಮಾಡ್ಕೊಳ್ಳೋಕೆ ಡಿಸೈಡ್ ಮಾಡ್ದು. ಮೊದಲ ಡ್ರಾಫ್ಟ್ನಲ್ಲಿ ರಾಘವ ವಾಕ್ ಮಾಡ್ತಾ ಇರ್ತಾನೆ. ಅಲ್ಲಿಗೆ ಅವನ ಕೊಲೀಗ್ ಬರ್ತಾನೆ. ರಾಘವ ಹೇಗಿದ್ಯಾ, ವ್ಯಾಲೆಂಟೈನ್ಸ್ ಡೇ ಪ್ರಿಪ್ರೇಷನ್ ಹೇಗಿದೆ ಅಂತ ಕೇಳ್ತಾನೆ. ಆಗ ಅವನ ಕೊಲೀಗ್ ಹೇಳ್ತಾನೆ, ಕಂಟಿನ್ಯೂಸ್ ವರ್ಕ್ ಗುರು, ಐ ಕುಡಂಟ್ ಕನೆಕ್ಟ್ ವಿತ್ ಹರ್, ಶಿ ಆಲ್ಸೋ ಬ್ಯುಸಿ. ಆಗ ರಾಘವ ಅವನಿಗೆ ಆದ ಅವನ ಪರ್ಸನಲ್ ಸ್ಟೋರಿನ ನರೇಟ್ ಮಾಡ್ತಾನೆ. ಸೆಕೆಂಡ್ ಸೀನ್ನಲ್ಲಿ ವಾಕಿಂದ ಕಟ್ ಆದರೆ ರಾಘವ ಡಿಮ್ ರೂಮ್ನಲ್ಲಿ ವೇಟ್ ಮಾಡ್ತಾ ಇರ್ತಾನೆ. ಥರ್ಡ್ ಸೀನ್ನಲ್ಲಿ ಮೆಸೇಜ್ ಮಾಡ್ತಾನೆ, ಆದರೆ ರಿಪ್ಲೈ ಬರಲ್ಲ, ಅನ್ನೋನ್ ನಂಬರಿಂದ ಕಾಲ್ ಬರುತ್ತೆ. ಫೋರ್ತ್ ಸೀನ್ನಲ್ಲಿ ಅವನು ರಿಯಲೈಸ್ ಆಗ್ತಾನೆ ಅವರು ಇಲ್ಲ ಅಂತ. ಆಮೇಲೆ ಕಟ್ ಟು ವಾಕ್, ಅವನ ಕೊಲೀಗ್ ಏನೋ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋದು ರಿಯಲೈಸ್ ಆಗ್ತಾನೆ. ಈ ಸ್ಟೋರಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಅಂತ. ಇದನ್ನು ಒನ್ ಡೇನಲ್ಲೇ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಡೆವಲಪ್ ಮಾಡ್ತಾ ಇದ್ದೆ. ಕಡಿಮೆ ಲೊಕೇಶನ್, ಸ್ಟ್ರಾಂಗ್ ಎಮೋಷನಲ್ ಮೂಮೆಂಟ್ಸ್, ರೆಗ್ಯುಲರ್ ಡೈಲಾಗ್ಸ್, ಸಿನಿಮ್ಯಾಟಿಕ್ ಸ್ಟೋರಿ ಟೆಲ್ಲಿಂಗ್ ಇಷ್ಟಲ್ಲೇ ಇರಬೇಕು ಅಂತ ಕಾರಣ. ಜೊತೆ ಕ್ಲೈಂಟ್ ವರ್ಕ್ ಕೂಡ ಮಾಡ್ತಾ ಇದ್ದೆ. ಜೊತೆ ಫಿಲ್ಮ್ ಮೇಕಿಂಗ್ ಕೂಡ ಮುಂದೆ ತೊಗೊಂಡು ಹೋಗಬೇಕು ಅಂತ ಡಿಸೈಡ್ ಆಗಿದ್ದೆ. ಹಾಗಾಗಿ ಒನ್ ಡೇನಲ್ಲೇ ಶೂಟ್ ಆಗೋ ಥರ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೆ. ಈ ಸ್ಕ್ರಿಪ್ಟ್ ಡೆವಲಪ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದು ನನ್ನ ಸುತ್ತ ಕೆಲಸ ಮಾಡ್ತಾ ಇದ್ದಾಗ ಹಸಲ್ ಕಲ್ಚರ್ ನೋಡ್ತಿದ್ದೆ. ಫೋಕಸ್ ಆನ್ ವರ್ಕ್, ರಿಲೇಷನ್ಶಿಪ್ಗೆ ಆಮೇಲೆ ಹೋಗೋಣ ಬಿಡು ಅಂತ ಮಾತಾಡ್ತಿದ್ವಿ. ಇದು ಕೂಡ ಲಾಸ್ಟ್ ಸೀನ್ ಆನ್ಲೈನ್ ಸ್ಕ್ರಿಪ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತು. ನೆಕ್ಸ್ಟ್, ಸ್ಕ್ರಿಪ್ಟ್ ರೈಟಿಂಗ್ ಪ್ರಾಸೆಸ್. ಐಡಿಯಾ ಸಿಂಪಲ್ ಇತ್ತು. ಸೆಕೆಂಡ್ ಡ್ರಾಫ್ಟ್ ಅಂದರೆ ಫೈನಲ್ ಡ್ರಾಫ್ಟ್ನಲ್ಲಿ ರಾಘವ ಆಫೀಸ್ ಪಾರ್ಕಿಂಗ್ ಪ್ಲೇಸ್ನಲ್ಲಿ ಇರ್ತಾನೆ. ಅಲ್ಲಿಗೆ ಅವನ ಕೊಲೀಗ್ ಬಂದು ಫೋನ್ ತಗೋತಾನೆ. ರಾಘವಂಗೆ ಹಿಂದಿನ ರಾತ್ರಿ ಆದ ಇನ್ಸಿಡೆಂಟಿಂದ ಅವನಿಗೆ ಸಣ್ಣ ಪಾಯಿಂಟ್ ಕೂಡ ಟ್ರಿಗರ್ ಮಾಡುತ್ತೆ. ಅವನ ಆಂಗರ್ ಆಚೆ ಹಾಕೋಕೆ ಸಣ್ಣ ಮೂಗ್ ಕೂಡ ಸಾಕಾಗಿರತ್ತೆ. ಅಲ್ಲಿಗೆ ರಾಘವನ
ರಾಘವನ ಮೆಂಟರ್ ಅಥವಾ ಫಾದರ್ ಫಿಗರ್ ಬರ್ತಾರೆ. ರಾಘವ ಈಗ ಹಾಡೋದನ್ನ ಅವ್ರು ನೋಡಿರಲ್ಲ, ಏನಾಯಿತು ಅನ್ನೋ ಕನ್ಫ್ಯೂಷನ್ನಲ್ಲಿ ಇರ್ತಾರೆ. ಅವನ ಆ್ಯಂಗರ್ನ ಡಿಸ್ಟರ್ಬ್ ಮಾಡ್ತಾರೆ. ಆಮೇಲೆ ಕಾಮ್ ಆಗಿ ಏನಾಯಿತು ಅಂತ ಕೇಳ್ತಾರೆ. ಅಲ್ಲಿಂದ ರಾಘವ ಹಿಂದಿನ ರಾತ್ರಿ ಆದ ಇನ್ಸಿಡೆಂಟ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಇದೇ ಫೈನಲೈಸ್ ಸ್ಕ್ರಿಪ್ಟ್ ನೀವು ಶಾರ್ಟ್ ಫಿಲಮ್ನಲ್ಲಿ ನೋಡಿರೋದು ಇದೆ. ನೆಕ್ಸ್ಟ್, ಬಜೆಟ್ ಪ್ಲಾನಿಂಗ್. ಇಂಡಿಪೆಂಡೆಂಟ್ ಫಿಲಮ್ ಮೇಕಿಂಗ್ನಲ್ಲಿ ಪ್ಲಾನಿಂಗ್ ತುಂಬ ಇಂಪಾರ್ಟೆಂಟ್. ನಾನು ಡಿಪಾರ್ಟ್ಮೆಂಟ್ ಲಿಸ್ಟ್ ಮಾಡ್ಕೊಂಡಿದ್ದೆ. ಕ್ಯಾಸ್ಟ್, ಕ್ಯಾಮ್ರಾ, ಸೌಂಡ್, ಮೇಕಪ್, ಲೊಕೇಶನ್, ಫುಡ್, ಟ್ರಾನ್ಸ್ಪೋರ್ಟೇಷನ್, ಪೋಸ್ಟ್ ಪ್ರೊಡಕ್ಷನ್ ಮತ್ತು ಕೆಲ ಸಬ್ಸ್ಕ್ರಿಪ್ಷನ್ ಅಂತ. ಇಷ್ಟಕ್ಕೆ ಎಷ್ಟು ಕಾಸ್ಟ್ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡೋಕ್ಕೆ ಮುಂದಾದೆ. ಇನ್ಕ್ರೆಡಿಬಲ್ ಮ್ಯೂಷನ್ನ ಪ್ರೊಡಕ್ಷನ್ ಕ್ಯಾಮ್ರಾ ಇತ್ತು. ಅದು ಬಿಟ್ಟು ಅಡಿಷನಲ್ ಲೆನ್ಸ್ ಬೇಕಿತ್ತು. ರವಿ ಭಟ್ ಸರ್ಗೆ ಆ್ಯಕ್ಟರ್ ಕಾಸ್ಟ್ ಇತ್ತು. SFX ಮೇಕಪ್ ಕಾಸ್ಟ್ ಇತ್ತು. VFX ಪ್ಲ್ಯಾನ್ ಇತ್ತು. ಬಟ್ ಲಾಸ್ಟ್ ಮೂಮೆಂಟಲ್ಲಿ ಬೇಡ ಅಂತ ಡಿಸೈಡ್ ಮಾಡಿದೆ. ಕಾರಣ ಈ ಪ್ರಾಜೆಕ್ಟ್ನ ಸಿಂಪಲ್ ಸ್ಟೋರಿ ಟೆಲ್ಲಿಂಗ್ನಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀಸನ್ನಿಂದ. ಹಾಗೆ ಆಡಿಯೋ ಆ್ಯಂಡ್ ಮಿಕ್ಸಿಂಗ್ ಮೆಂಬರ್ನ ಫೈನಲೈಸ್ ಮಾಡಿಕೊಂಡೆ. ಜೊತೆಗೆ ಕ್ಯಾಟ್ರಿಂಗ್ ಕಾಸ್ಟ್, ಪಾರ್ಕಿಂಗ್ ಪ್ಲೇಸ್, ಲೊಕೇಶನ್ ಪೇಮೆಂಟ್ ಇದನ್ನು ನಮ್ಮ ಫ್ಯಾಮಿಲಿ ಮೆಂಬರ್ ಪೇ ಮಾಡಿದರು. ತುಂಬ ದೊಡ್ಡ ಸಪೋರ್ಟ್ ಆಯಿತು ನನಗೆ. ಅದು ಥ್ಯಾಂಕ್ ಯು ಸೋ ಮಚ್. ನಿಮಗೆ ತುಂಬ ನೀಟ್ ಟೈಮ್ನಲ್ಲಿ ಹೆಲ್ಪ್ ಮಾಡಿದ್ರಿ. ನೆಕ್ಸ್ಟ್, ಟೀಮ್ ಬಿಲ್ಡಿಂಗ್. ಪ್ಯಾರಲಲ್ಲಿ ಟೀಮ್ ಮೆಂಬರ್ಸ್ನ ಸೇರಿಸ್ಕೊಂಡು ಬಿಲ್ಡ್ ಮಾಡ್ತಾ ಬಂದೆ. ಸಿನಿಮಾ ಯಾವತ್ತೂ ಸಿಂಗಲ್ ಪರ್ಸನ್ ವರ್ಕ್ ಅಲ್ಲ, ಅದು ಟೀಮ್ ವರ್ಕ್, ನಿಮಗೆ ಗೊತ್ತೇ ಇದೆ. ಡೈರೆಕ್ಟರ್ ರೋಲ್ ನಾನು ಮಾಡಿದೆ. ಕ್ಯಾಮ್ರಾಗೆ ತೇಜುನ ಹೈರ್ ಮಾಡಿಕೊಂಡೆ. ಪ್ರೊಡಕ್ಷನ್ಗೆ ಪುನಿ ಮತ್ತು ಮಂಜಣ್ಣನ ಹೈರ್ ಮಾಡಿಕೊಂಡೆ. ಸೌಂಡ್ಗೆ ಅದ್ವಿಕ್ ಅವ್ರನ್ನ ಹೈರ್ ಮಾಡಿಕೊಂಡೆ. ಮೇಕಪ್ಗೆ ಸಂಧ್ಯಾ ಮೇಡಮ್ ಅವ್ರನ್ನ ಹೈರ್ ಮಾಡಿಕೊಂಡೆ. ಟ್ಯಾಲೆಂಟ್ ಇಂಪಾರ್ಟೆಂಟ್, ಆದರೆ ಕಮಿಟ್ಮೆಂಟ್ ಇದರಲ್ಲಿ ಮೋರ್ ಇಂಪಾರ್ಟೆಂಟ್. ಇದು ಟೀಮ್ ಆಯಿತು. ನೆಕ್ಸ್ಟ್, ಕ್ಯಾಸ್ಟಿಂಗ್ ಪ್ರಾಸೆಸ್. ಇದಕ್ಕೆ ಬೆಂಗಳೂರು ಬೇಸ್ 9 ಕ್ಯಾಸ್ಟಿಂಗ್ ಸ್ಕೂಲ್ನ ಅಪ್ರೋಚ್ ಮಾಡಿದ್ದೆ. ಅವರಿಗೆ ಕ್ಯಾಸ್ಟಿಂಗ್ ರಿಕ್ವೈರ್ಮೆಂಟ್ಸ್ ವಾಟ್ಸಪ್ ಮೆಸೇಜ್ನಲ್ಲಿ ಕಳಿಸಿದ್ದೆ. ಅವರು ಅದನ್ನು ಅವರ ಸ್ಟೂಡೆಂಟ್ಸ್ ಗ್ರೂಪ್ಗೆ ಶೇರ್ ಮಾಡಿರು. 30+ ಎನ್ಕ್ವೈರೀಸ್ ರಿಸೀವ್ ಆಯಿತು. ಅದರಲ್ಲಿ ಇಬ್ಬರನ್ನ ಫೈನಲೈಸ್ ಮಾಡಿಕೊಂಡೆ. ಮೆಂಟರ್ ಫಾದರ್ ಫಿಗರ್ ರೋಲ್ಗೆ ರವಿ ಭಟ್ ಸರ್ನ ಹೈರ್ ಮಾಡಿಕೊಂಡೆ. ರಾಘವ ರೋಲ್ ನಾನು ಪ್ಲೇ ಮಾಡಿದೆ. ಇಂಟ್ರೆಸ್ಟಿಂಗ್ ಅಂದರೆ ಮೆನಿ ಆ್ಯಕ್ಟಿಂಗ್ ಸ್ಕೂಲ್ಸ್ ನಮ್ಮ ಕ್ಯಾಸ್ಟಿಂಗ್ ಮೆಸೇಜ್ ಸರ್ಕ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ರು. ಫಿಲ್ಮ್ ಸ್ಕೂಲ್ಸ್ ಆರ್ ಆ್ಯಕ್ಚುಲಿ ಅ ಗ್ರೇಟ್ ಟ್ಯಾಲೆಂಟ್ ನೆಟ್ವರ್ಕ್ ಪ್ಲೇಸ್. ನಿಮ್ಮ ಶಾರ್ಟ್ ಫಿಲ್ಮ್ಗೆ ಕ್ಯಾಸ್ಟಿಂಗ್ ರಿಕ್ವೈರ್ಡ್ ಇದೆ ಅಂದರೆ ಆ್ಯಕ್ಟಿಂಗ್ ಸ್ಕೂಲ್ಸ್ನ ಕನೆಕ್ಟ್ ಆಗಿ ನಿಮಗೆ ಅಸ್ಟೆಂಟ್ ಸಿಗುತ್ತೆ. ನೆಕ್ಸ್ಟ್, ಲೊಕೇಶನ್ ಪ್ಲಾನಿಂಗ್. ನಾನು ಮಾಡ್ತಾ ಇದ್ದ ಸ್ಟೋರಿ ಒನ್ ಡೇನಲ್ಲೇ ಕಂಪ್ಲೀಟ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ನಲ್ಲೇ ವರ್ಕ್ ಮಾಡ್ತಾ ಇದ್ದೆ. ಹಾಗಾಗಿ ಲೊಕೇಶನ್ ಕೂಡ ವೆರಿ ಮಿನಿಮಲ್ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಒಂದು ಪಾರ್ಕಿಂಗ್ ಪ್ಲೇಸ್, ಒಂದು ಆಫೀಸ್ ಪ್ಲೇಸ್ ಮತ್ತು ಡಾಕ್ಟರ್ ವಾಯ್ಸ್ ಓವರ್ಗೆ ಹಾಸ್ಪಿಟಲ್. ಪಾರ್ಕಿಂಗ್ ಪ್ಲೇಸ್ಗೆ ಫ್ಯಾಮಿಲಿನಲ್ಲಿ ಅಸಿಸ್ಟ್ ಸಿಕ್ತು. ಲೆಸ್ ಲೊಕೇಶನ್ ಈಸ್ ಈಕ್ವಲ್ ಟು ಸ್ಮೂದರ್ ಪ್ರೊಡಕ್ಷನ್. ಪ್ಲಸ್ ಒಂದೇ ದಿನದಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋ ರೀಸನ್ನಿಂದ 3 ಲೊಕೇಶನ್ಸ್ ಮಾತ್ರ ಚೂಸ್ ಮಾಡಿದೆ. ನಿಮ್ಮ ಸ್ಟೋರಿ ನೋಡಿಕೊಂಡು ಲೊಕೇಶನ್ ಪ್ಲ್ಯಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಟೆಕ್ನಿಕಲ್ ಪ್ಲಾನಿಂಗ್ ಮಾಡಿಕೊಂಡೆ. 8K ರೆಸೊಲ್ಯೂಷನ್ ಕ್ಯಾಮ್ರಾ ಯೂಸ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಕೆಲ ವೈಡ್ ಮತ್ತು ಟೆಲಿ ಲೆನ್ಸ್ನ ರೆಂಟ್ಗೂ ಕೂಡ ತಗೊಂಡೆ. ಟೋಟಲ್ 3 ವೇರಿಯೇಷನ್ಸ್ ಲೆನ್ಸ್ ಪ್ರಿಪೇರ್ ಮಾಡಿಕೊಂಡೆ. ಶೂಟ್ಗೆ ಹೋದ್ಮೇಲೆ ಆ ಲೆನ್ಸ್ ಇಲ್ಲ ಈ ಲೆನ್ಸ್ ಇಲ್ಲ ಅನ್ನೋ ಕನ್ಫ್ಯೂಷನ್ಸ್ ಇರಬಾರ್ದು ಅಂತ. ಫೈನಲ್ ಆಗಿ ಶೂಟ್ ಡೇ ಲಾಕ್. ಫೆಬ್ರವರಿ 9 ಶೂಟ್ ಡೇ ಆಗಿ ಲಾಕ್ ಮಾಡಿಕೊಂಡೆ. ಇಡೀ ಟೀಮ್ ಅವೈಲಬಿಲಿಟಿ ಮ್ಯಾಚ್ ಮಾಡಿಕೊಂಡು ಶೂಟ್ ಡೇಟ್ ಲಾಕ್ ಮಾಡಿಕೊಂಡೆ. ಡೇಟ್ ಲಾಕ್ ಆದಮೇಲೆ ಪ್ರಾಜೆಕ್ಟ್ ಸಡನ್ಲಿ ರಿಯಲ್ ಆಗುತ್ತೆ. ಆ ಮೂಮೆಂಟ್ನಲ್ಲಿ ಅನಿಸಿದ್ದು ಎಸ್, ವಿ ಆರ್ ಮೇಕಿಂಗ್ ದಿಸ್ ಫಿಲ್ಮ್. ಪ್ರೀ ಪ್ರೊಡಕ್ಷನ್ ಕೀ ಲೆಸನ್ ಅಂದರೆ ಗುಡ್ ಫಿಲ್ಮ್ಸ್ ಶೂಟ್ ಡೇ ದಿನ ಆಗಲ್ಲ, ಅದಾಗೋದು ಬೆಸ್ಟ್ ಪ್ರೀ ಪ್ರೊಡಕ್ಷನ್ ಫೇಸ್ನಲ್ಲಿ. ಕ್ಲಿಯರ್ ಪ್ರಿಪ್ರೇಷನ್, ಡೈರೆಕ್ಷನ್ಗೆ ಸೆಟ್ನಲ್ಲಿ ತುಂಬ ಫ್ರೀಡಮ್ ಕೊಡುತ್ತೆ. ಇದು ಲಾಸಿನ್ ಆನ್ಲೈನ್ನ ಪ್ರೀ ಪ್ರೊಡಕ್ಷನ್ ಜರ್ನಿ ಆಗಿತ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ಪ್ರೊಡಕ್ಷನ್ ಪ್ರಾಸೆಸ್, ಶೂಟ್ ಡೇ ಚಾಲೆಂಜಸ್, ಆ್ಯಕ್ಟಿಂಗ್ ರಿಹರ್ಸಲ್ ಮತ್ತು ಕ್ಯಾಮ್ರಾ ಎಕ್ಸಿಕ್ಯೂಷನ್ ಇದರ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂದರೆ ಲೈಕ್ ಮಾಡಿ. ಈ ವಿಡಿಯೋದ ನೀಡಿರುವ ವ್ಯಕ್ತಿಗಳಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನಲ್ಲಿ ಪ್ರೊಡಕ್ಷನ್ ಟಾಪಿಕ್ಸ್ ಆದ ಪ್ರೊಡಕ್ಷನ್ ಮೈಂಡ್ಸೆಟ್, ಟೈಮ್ ಮ್ಯಾನೇಜ್ಮೆಂಟ್, ಮೇಕಪ್, ಟೀಮ್ ಮತ್ತು ಅಸಿಸ್ಟೆಂಟ್ಸ್ನ ಇಂಪಾರ್ಟೆನ್ಸ್, ಪ್ರೊಡಕ್ಷನ್ನಲ್ಲಿ ಇರೋರ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಕ್ಯಾಮ್ರಾ ಪ್ಲಾನಿಂಗ್ ಆ್ಯಂಡ್ ಸೆಟ್ಟಿಂಗ್ಸ್, ಫೈಟ್ ಸೀನ್ ಎಕ್ಸಿಕ್ಯೂಷನ್, ಸೀನಿಯರ್ ಆ್ಯಕ್ಟರ್ ಹ್ಯಾಂಡ್ಲಿಂಗ್, ಕೋಆರ್ಡಿನೇಷನ್ ಆ್ಯಂಡ್ ಫ್ಲೋ ಮತ್ತು ಡೈರೆಕ್ಟರ್ ಪ್ರೆಷರ್ ಇದರ ಬಗ್ಗೆ ಮಾತಾಡ್ತಾ ತಿಳ್ಕೊಳ್ತಾ ಹೋಗೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಫಸ್ಟ್, ಪ್ರೊಡಕ್ಷನ್ ಮೈಂಡ್ಸೆಟ್. ಶೂಟ್ಗೆ ಹೋಗೋದು ಈಸಿ, ಆದರೆ ಕರೆಕ್ಟ್ ಮೈಂಡ್ಸೆಟ್ ಇಲ್ಲ ಅಂತ ಅಂದರೆ ಶೂಟ್ ಕಂಟ್ರೋಲ್ನಲ್ಲಿ ಇರಲ್ಲ. ಪ್ರೊಡಕ್ಷನ್ನಲ್ಲಿ ನಾನು ಫಾಲೋ ಮಾಡಿದ ಒನ್ ಥಿಂಗ್, ಸ್ಟೇ ಕಾಮ್, ಸ್ಟೇ ಅವೇರ್. ಯಾಕಂದರೆ ಸೆಟ್ನಲ್ಲಿ ಟೈಮ್ ಪ್ರೆಷರ್ ಇದ್ದೇ ಇರುತ್ತೆ. ಸೀನಿಯರ್ ಆ್ಯಕ್ಟರ್ಸ್ಗೆ ಈ ಟೈಮಿಂದ ಈ ಟೈಮ್ಗೆ ಅಂತ ಕಾಲ್ ಶೀಟ್ ಕೊಟ್ಟಿರ್ತೀವಿ. ಅದರಲ್ಲಿ ಅವರ ಸ್ಕೆಡ್ಯೂಲ್ ಶೂಟ್ ಆಗಬೇಕಿರತ್ತೆ. ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಸ್ ಬರುತ್ತೆ. ಆ್ಯಕ್ಟರ್ಸ್ ಮೇಕಪ್ ತೊಗೊಳ್ಳೋದು ನಿಧಾನ ಆಗುತ್ತೆ, ಲೈಟ್ ಚೇಂಜ್ ಆಗುತ್ತೆ, ಇನ್ನು ಬೇರೆ ಬೇರೆ ಪ್ರಾಬ್ಲಮ್ಸ್ ಬರುತ್ತೆ. ಜೊತೆಗೆ ನೀವು ಆ್ಯಕ್ಟ್ ಮಾಡ್ತಾ ಡೈರೆಕ್ಟ್ ಕೂಡ ಮಾಡ್ತಿದ್ದೀರಾ ಅಂತ ಅಂದರೆ ಟೈಮ್ ತೊಗೊಳತ್ತೆ. ಇದರ ಬಗ್ಗೆ ಅವೇರ್ ಆಗಿರಿ. ಡೈರೆಕ್ಟರ್ ಆಗಿ
ಆಗಿ ಡಿಸಿಷನ್ ಮೇಕರ್ ಆಗಿ ಕಾಮ್ ಇರಬೇಕಾಗತ್ತೆ. ಪ್ರೀ ಪ್ರೊಡಕ್ಷನ್ನಲ್ಲಿ ಚೆನ್ನಾಗಿ ಟೈಮ್ ಇನ್ವೆಸ್ಟ್ ಮಾಡಿ ಪ್ರಿಪೇರ್ ಮಾಡ್ಕೊಳ್ಳಿ. ನೀವು ತುಂಬ ಪ್ಲಾನ್ ಮಾಡ್ಕೊಂಡಿದ್ರು ಸೆಟ್ನಲ್ಲಿ ಹೊಸ ಡಿಫಿಕಲ್ಟೀಸ್ ಬಂದೇ ಬರುತ್ತೆ. ಕಾಮ್ ಆಗಿರೋದು ಆ ಸಿಚುವೇಶನ್ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೆಕೆಂಡ್, ಟೈಮ್ ಮ್ಯಾನೇಜ್ಮೆಂಟ್ ವೆರಿ ಇಂಪಾರ್ಟೆಂಟ್. ಪ್ರೊಡಕ್ಷನ್ನಲ್ಲಿ ಬಿಗ್ಗೆಸ್ಟ್ ಚಾಲೆಂಜ್ ಟೈಮ್. ನಾವು ಮಾರ್ನಿಂಗಿಂದ ಪ್ಲಾನ್ ಮಾಡಿದ್ರು ಎಕ್ಸಿಕ್ಯೂಷನ್ ಸ್ವಲ್ಪ ಡಿಲೇ ಆಗುತ್ತೆ. ನಾನು ಎಲ್ರಿಗೂ ಕಾಲ್ ಶೀಟ್ ಕಳಿಸಿದ್ದು 8ಕ್ಕೆ. 9ಕ್ಕೆಲ್ಲ ಶೂಟ್ ಶುರು ಮಾಡಬೇಕಿತ್ತು. ಮೇಕಪ್, ಕ್ಯಾಮ್ರಾ ಸೆಟ್ಟಿಂಗ್ಸ್, ಲೈಟಿಂಗ್ ಚೆಕ್ಕಿಂದ ಟೈಮ್ ತಗೊಳುತ್ತೆ. ಪ್ರಿಪೇರ್ ಆಗಿರಿ. ಜೊತೆಗೆ ಟೆಕ್ನಿಕಲ್ ಟೀಮ್ಗೆ ಸ್ವಲ್ಪ ಬೇಗ ಕಾಲ್ ಶೀಟ್ ಕೊಟ್ಟರೆ ಅವರು ಅದನ್ನು ಬೇಗ ರೆಡಿ ಮಾಡ್ಕೊಳ್ತಾರೆ. ನೀವು ಅಂದ್ಕೊಂಡಿರೋ ಟೈಮ್ಗೆ ಶೂಟ್ ಶುರು ಮಾಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಲರ್ನಿಂಗ್, ಆಲ್ವೇಸ್ ಬಫರ್ ಟೈಮ್ ಇಟ್ಕೊಳ್ಳಿ. ಅಂದರೆ ಒಂದು ಸೀನ್ಗೆ 60 ಮಿನಿಟ್ಸ್ ಆಗುತ್ತೆ ಅಂದ್ಕೊಂಡ್ರೆ ಆ್ಯಕ್ಚುಲಿ 1.5 ಗಂಟೆಯಿಂದ 1.25 ಗಂಟೆ ಆಗುತ್ತೆ. ಬಫರ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಮೂರನೇದು, ಮೇಕಪ್ ರಿಯಾಲಿಟಿ. ಇದರಲ್ಲಿ ನಾನು ಕಲ್ತಿದ್ದು ಮೇಕಪ್ ಯಾವಾಗಲೂ ಟೈಮ್ ತೊಗೊಳುತ್ತೆ. ಮೇಕಪ್ ಟೀಮ್ಗೆ ಕಾಲ್ ಶೀಟ್ ಕೊಡುವಾಗ ಸ್ವಲ್ಪ ಬೇಗ ಕೊಡಿ. ಅದು ಸೆಟ್ನಲ್ಲಿ ಅಂದ್ಕೊಂಡಿರೋ ಟೈಮ್ಗೆ ಶೂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಎಸ್ಪೆಷಲಿ ವೂಂಡ್ಸ್, ಸ್ಕ್ರ್ಯಾಚಸ್, ಕಂಟಿನ್ಯೂಟಿ ಲುಕ್ ಇವೆಲ್ಲ ಇನ್ನೂ ಟೈಮ್ ತೊಗೊಳತ್ತೆ. ಮೇಕಪ್ಗೆ ಪ್ರಾಪರ್ ಟೈಮ್ ಅಲೋಕೇಟ್ ಮಾಡಿ. ರಶ್ ಮಾಡಿದ್ರೆ ಫೈನಲ್ ಔಟ್ಪುಟ್ ಅಫೆಕ್ಟ್ ಆಗುತ್ತೆ. ಜೊತೆಗೆ ನೀವು ಅಂದ್ಕೊಂಡಿರೋ ವಿಷನ್ಗೂ ಕೂಡ ಅಫೆಕ್ಟ್ ಆಗುತ್ತೆ. ಸೊ ಮೇಕಪ್ಗೆ ಸ್ವಲ್ಪ ಬಫರ್ ಟೈಮ್ ಇಟ್ಕೊಂಡು ಪ್ರಿಪೇರ್ ಆಗಿ. ನಾಲ್ಕನೇದು, ಟೀಮ್ ಮತ್ತು ಅವರ ಅಸಿಸ್ಟೆನ್ಸ್. ಇದು ಮೋಸ್ಟ್ ಇಂಪಾರ್ಟೆಂಟ್. ಪ್ರೊಡಕ್ಷನ್ ಸ್ಮೂತ್ ಆಗಬೇಕಂದ್ರೆ ಅಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್. ಅಸಿಸ್ಟೆಂಟ್ಸ್ ಇದ್ದರೆ ಲಾಜಿಸ್ಟಿಕ್ಸ್ ಈಸಿ ಆಗುತ್ತೆ. ಆ್ಯಕ್ಟರ್ಸ್ ಕೋರ್ಡಿನೇಷನ್ ಸ್ಮೂತ್ ಆಗುತ್ತೆ. ಟೈಮ್ ಕೂಡ ಸೇವ್ ಆಗುತ್ತೆ. ಅಸಿಸ್ಟೆನ್ಸ್ ಇಲ್ಲ ಅಂತ ಅಂದರೆ ಡೈರೆಕ್ಟರ್ಗೆ ಓವರ್ಲೋಡ್ ಆಗುತ್ತೆ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ನಂಗಿದು ಕ್ಲಿಯರ್ ಆಯಿತು. ಯಾಕಂದರೆ ಡೈರೆಕ್ಟರ್ ಮತ್ತು ಆ್ಯಕ್ಟರ್ ಎರಡೂ ಆಗಿ ಈ ಫಿಲ್ಮ್ಗೆ ಕೆಲಸ ಮಾಡ್ತಿದ್ದೆ. ಬೇರೆ ಆ್ಯಕ್ಟರ್ಸ್ ನೋಡಬೇಕಿತ್ತು, ಕ್ಯಾಮ್ರಾ ನೋಡಬೇಕಿತ್ತು, ಟೈಮ್ ಮ್ಯಾನೇಜ್ ಮಾಡಬೇಕಿತ್ತು, ನೆಕ್ಸ್ಟ್ ಸೀನ್ ಥಿಂಕ್ ಮಾಡಬೇಕಿತ್ತು. ಎಲ್ಲ ಒಂದೇ ಟೈಮ್ನಲ್ಲಿ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಅಸಿಸ್ಟೆಂಟ್ಸ್ ಇದ್ರೆ ಇವೆಲ್ಲ ಬ್ಯಾಲೆನ್ಸ್ ಮಾಡೋಕೆ ಹೆಲ್ಪ್ ಮಾಡ್ತಾರೆ. ಇಲ್ಲಿಯ ಇಂಪಾರ್ಟೆಂಟ್ ಟೇಕ್ ಅವೇ, ಡೈರೆಕ್ಟರ್ ಎಲ್ಲ ಮಾಡಬೇಕು ಅಂತಲ್ಲ, ರೈಟ್ ಟೀಮ್ ಜೊತೆ ಮಾಡಬೇಕು ಅಂತ. ನಿಮ್ಮ ಪ್ರಾಜೆಕ್ಟ್ಗೆ ಸಾಧ್ಯ ಆದರೆ ಅಸಿಸ್ಟೆಂಟ್ಸ್ನ ಹೈರ್ ಮಾಡ್ಕೊಳ್ಳಿ. ಫಿಫ್ತ್, ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಸೆಟ್ನಲ್ಲಿ ಎಲ್ರಿಗೂ ಕ್ಲಿಯರ್ ರೂಲ್ಸ್ ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇರಬೇಕು. ಡೈರೆಕ್ಟರ್ ಆ ಇಮ್ಯಾಜಿನೇಷನ್, ಆ ಸ್ಟೋರಿ, ಆ ವಿಷನ್ ಎಕ್ಸಿಕ್ಯೂಟ್ ಮಾಡಬೇಕು. ಕ್ಯಾಮ್ರಾ ಆ ವಿಷನ್ಗೆ, ಸ್ಟೋರಿಗೆ ಅಸಿಸ್ಟ್ ಮಾಡು, ಫ್ರೇಮಿಂಗ್ ಮಾಡಬೇಕು. ಮೇಕಪ್ ಟೀಮ್ ಸ್ಟೋರಿಗೆ ಕಂಟಿನ್ಯೂಟಿ ಸಪೋರ್ಟ್ ಮಾಡೋ ರೀತಿ ಇರಬೇಕು. ಪ್ರೊಡಕ್ಷನ್ ಇದೆಲ್ಲಕ್ಕೂ ಕೋಆರ್ಡಿನೇಷನ್ ಮಾಡಬೇಕು. ಎಲ್ಲರೂ ತಮ್ಮ ಜಾಬ್ನಲ್ಲಿ ಕ್ಲಿಯರ್ ಇದ್ರೆ ಸೆಟ್ನಲ್ಲಿ ಶೂಟ್ ಸ್ಮೂತ್ ಆಗಿರುತ್ತೆ. ಲಾಸ್ಟ್ ಸೀನ್ ಆನ್ಲೈನ್ ಶೂಟ್ನಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಆಯಿತು. ಡೈರೆಕ್ಷನ್ ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡ್ತಿದ್ರೆ ನಿಮ್ಮ ವಿಷನ್ನ ಅರ್ಥ ಮಾಡ್ಕೊಳ್ಳೋ ಅಸಿಸ್ಟೆಂಟ್ ಡೈರೆಕ್ಟರ್ನ ಹೈರ್ ಮಾಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ. ಇಲ್ಲ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಕೆಲವೊಮ್ಮೆ ಅನ್ಕೊಂಡಿದ್ದು ಬರ್ತಿದ್ಯಾ ಅಂತ ಕೂಡ ಗೊತ್ತಾಗ್ತಿರಲ್ಲ. ಸೊ ಹಾಗಾಗಿ ಅಸಿಸ್ಟೆಂಟ್ಸ್ನ ನೋಡ್ಕೊಂಡು ಹೈರ್ ಮಾಡ್ಕೊಳ್ಳಿ. ಸಿಕ್ಸ್ತ್, ಕ್ಯಾಮ್ರಾ ಪ್ಲಾನಿಂಗ್ ಆ್ಯಂಡ್ ಸೆಟ್ಟಿಂಗ್ಸ್. ಲಾಸ್ಟ್ ಸೀನ್ ಆನ್ಲೈನ್ಗೆ ಕ್ಯಾಮ್ರಾ ಪ್ಲಾನಿಂಗ್ ಕ್ಲಿಯರ್ ಆಗಿ ಡಿಸೈಡ್ ಮಾಡಿದ್ದೆ. ಕ್ಯಾಮ್ರಾ ಕೆನಾನ್ R5C. ಇದು ನೆಟ್ಫ್ಲಿಕ್ಸ್ ಅಪ್ರೂವ್ಡ್ ಕ್ಯಾಮ್ರಾ. ಅವರು ಲಿಸ್ಟ್ ಮಾಡಿರೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದರೆ ಅವರು ತಗೊಳ್ತಾರೆ ಅಂತ. ರಿಲೀಸ್ ಯೂಟ್ಯೂಬ್ನಲ್ಲೇ ಪ್ಲಾನ್ ಮಾಡಿದ್ದು, ಆದರೆ ಶೂಟ್ ಬೆಸ್ಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ R5C ಶೂಟ್ ಮಾಡಿದ್ವಿ. ಲೆನ್ಸ್ 3 ಇತ್ತು. ಮೇನ್ 28-70 f2, ಆಪ್ಷನಲ್ 18-35 f2.8 ಮತ್ತು 70-200 mm f2.8 ಇತ್ತು. ಮೇಜರ್ ಆಗಿ 28-70 f2 ಶೂಟ್ ಮಾಡಿದೆ. 8K ರಾನಲ್ಲೇ ಶೂಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕ್ಯಾಮ್ರಾಮ್ಯಾನ್ ತೇಜು ಜೊತೆ ಡಿಸ್ಕಸ್ ಮಾಡಿ ಶೂಟ್ ಮಾಡಿದೆ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ಫೈಟ್ ಸೀನ್ಗೆ ಕಾನ್ಷಿಯಸ್ಲಿ ಹ್ಯಾಂಡಲ್ ಕ್ಯಾಮ್ರಾ ಚೂಸ್ ಮಾಡಿದೆ. ಯಾಕಂದರೆ ಹ್ಯಾಂಡಲ್ ಕ್ಯಾಮ್ರಾ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ, ರಾ ಎಮೋಷನ್ಸ್ ಕ್ಯಾಪ್ಚರ್ ಮಾಡುತ್ತೆ. ಕ್ಲೀನ್ ಟ್ರೈಪಾಡ್ ಶಾಟ್ನಲ್ಲಿ ಆ ಇಂಟೆನ್ಸಿಟಿ ಸಿಗಲ್ಲ, ಆದರೆ ಹ್ಯಾಂಡ್ ಹೆಲ್ಡ್ನಲ್ಲಿ ಆಡಿಯನ್ಸ್ಗೆ ಸಿಚುವೇಶನ್ನಲ್ಲಿ ಇರೋ ರೀತಿ ಫೀಲ್ ಬರುತ್ತೆ. ಇದು ಇಂಟೆನ್ಷನಲ್ ಡಿಸಿಷನ್, ಎಮೋಷನ್ಗೆ ಸಪೋರ್ಟ್ ಮಾಡೋಕೆ. ಜೊತೆಗೆ ರವಿ ಸರ್ ಜೊತೆ ಕಾನ್ವರ್ಸೇಷನ್ ಸೀನ್ಗೆ ಮತ್ತು ಆಫೀಸ್ ಮೂಮೆಂಟ್ಸ್ಗೆ ಗಿಂಬಲ್ ಪ್ಲಸ್ ಹ್ಯಾಂಡಲ್ ಮಾಡಿದ್ವಿ. 7, ಸೀನ್ ಎಕ್ಸಿಕ್ಯೂಷನ್ ರಿಯಾಲಿಟಿ. ಕೆಲ ಸೀನ್ಸ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಕ್ವಿಕ್ ಆಗಿ ಎಕ್ಸಿಕ್ಯೂಟ್ ಆಗಲ್ಲ. ಕೆಲವೊಮ್ಮೆ ಆ್ಯಕ್ಟರ್ ಎಮೋಷನಲ್ ಸ್ಟೇಟ್ ತಲುಪಲ್ಲ, ಬ್ಲಾಕಿಂಗ್ ಅಡ್ಜಸ್ಟ್ ಮಾಡಬೇಕಿರತ್ತೆ, ಕ್ಯಾಮ್ರಾ ರೀಪೊಸಿಷನ್ ಮಾಡಬೇಕಾಗತ್ತೆ, ಕೆಲವೊಮ್ಮೆ ಫೋಕಸ್ ಬಂದಿರಲ್ಲ. ಇವೆಲ್ಲ ಲಾಸ್ಟ್ ಸೀನ್ ಆನ್ಲೈನ್ ಶೂಟ್ನಲ್ಲಿ ನನಗೆ ಕ್ಲಿಯರ್ ಆಗಿ ಅರ್ಥ ಆಯಿತು. ಕೆಲ ಮೂಮೆಂಟ್ಸ್ಗೆ ಟೈಮ್ ಕೊಡಬೇಕಾಗತ್ತೆ, ರಶ್ ಮಾಡಿದರೆ ಎಮೋಷನ್ ಬರಲ್ಲ. ಡೈರೆಕ್ಟರ್ ಆಗಿ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಸೀನ್ಗೆ ಟೈಮ್ ಕೊಡಬೇಕು, ಆಗ ಮಾತ್ರ ಅದು ನ್ಯಾಚುರಲ್ ಆಗಿ ವರ್ಕ್ ಆಗುತ್ತೆ. ಫೈಟ್ ಸೀನ್ ಎಕ್ಸಿಕ್ಯೂಟ್ ಮಾಡಿದ್ದು ಡಿಫ್ರೆಂಟ್ ಆಗಿತ್ತು. ಸೇಫ್ ಆಗಿರಬೇಕು, ರಿಯಲಿಸ್ಟಿಕ್ ಆಗಿರಬೇಕು ಮತ್ತು ಎಮೋಷನಲ್ ಆಗಿರಬೇಕು. ಈ ಶಾರ್ಟ್ ಫಿಲ್ಮ್ನಲ್ಲಿ ಫೈಟ್ನ ಸಿನಿಮ್ಯಾಟಿಕ್ ಸ್ಟೈಲ್ನಲ್ಲಿ ಅಲ್ಲ, ರಿಯಲಿಸ್ಟಿಕ್ ವೇನಲ್ಲಿ ಅಪ್ರೋಚ್ ಮಾಡಿದ್ವಿ. ಯಾಕಂದರೆ ಗೋಲ್ ಆ್ಯಕ್ಷನ್ ತೋರಿಸೋದಲ್ಲ, ಎಮೋಷನ್ ಫೀಲ್ ಮಾಡಿಸೋದಾಗಿತ್ತು. 8, ಸೀನಿಯರ್ ಆ್ಯಕ್ಟರ್ ಹ್ಯಾಂಡ್ಲಿಂಗ್. ಸೆಟ್ನಲ್ಲಿ ಸೀನಿಯರ್ ಆ್ಯಕ್ಟರ್ ಇದ್ದಾರೆ ಅಂತ ಅಂದರೆ ಬೆಸ್ಟ್ ಪ್ರಾಕ್ಟೀಸ್ ಅವರ ಸೀನ್ ಮೊದಲು ಮುಗಿಸ್ಕೊಳ್ಳಿ. ಯಾಕಂದರೆ ಅವರ ಟೈಮ್ನ ರೆಸ್ಪೆಕ್ಟ್ ಮಾಡ್ತಾ, ಜೊತೆ ಅವರ ಎನರ್ಜಿ ಫ್ರೆಶ್ ಆಗಿರುತ್ತೆ, ಸ್ಕೆಡ್ಯೂಲ್ ಸ್ಮೂತ್ ಆಗುತ್ತೆ. ನಮ್ಮ ಶಾರ್ಟ್ ಫಿಲ್ಮ್ನಲ್ಲಿ ನನಗಿದು ಕ್ಲಿಯರ್ ಆಯಿತು. ಸೀನಿಯರ್ ಆ್ಯಕ್ಟರ್ ಜೊತೆ ವರ್ಕ್ ಮಾಡುವಾಗ
ಪ್ಲಾನಿಂಗ್ ಕರೆಕ್ಟ್ ಇದ್ರೆ ಶೂಟ್ ತುಂಬಾ ಸ್ಮೂತ್ ಆಗುತ್ತೆ. ನಾನು ಫೈಟ್ ಸೀನ್ ನ SFX ಮೇಕಪ್ ಗಿಂತ ಮುಂಚೆ ಸ್ವಲ್ಪ ಶೂಟ್ ಮಾಡ್ಕೊಂಡೆ, ಆಮೇಲೆ SFX ಮೇಕಪ್ ಆದ್ಮೇಲೆ ಸ್ವಲ್ಪ ತಗೊಂಡು ಶೂಟ್ ಮಾಡ್ಕೊಂಡೆ. ನೆಕ್ಸ್ಟ್ ರವಿ ಸರ್ ಜೊತೆ ಶೂಟ್ ಮಾಡಿದ್ದು ಅರೌಂಡ್ ಮಧ್ಯಾಹ್ನ ಆಯ್ತು, ಸ್ವಲ್ಪ ನಿಧಾನ ಆಯ್ತು. ಈಗ ಕ್ಲಾರಿಟಿ ಇದೆ. ನೆಕ್ಸ್ಟ್ ಟೈಮ್ ಸೀನಿಯರ್ ಆಕ್ಟರ್ ಜೊತೆ ಹೇಗೆ ಅಪ್ರೋಚ್ ಮಾಡಬೇಕು ಅಂತ. 9 ಕೋಆರ್ಡಿನೇಷನ್ ಅಂಡ್ ಫ್ಲೋ. ಪ್ರೊಡಕ್ಷನ್ ಅಲ್ಲಿ ಸ್ಮೂತ್ ಫ್ಲೋ ಇರಬೇಕಂದ್ರೆ ಕೋಆರ್ಡಿನೇಷನ್ ಕ್ಲಿಯರ್ ಆಗಿರಬೇಕು. ಹಾಗಾಗಿ ಆಲ್ವೇಸ್ ನೆಕ್ಸ್ಟ್ ಸೀನ್ ರೆಡಿ ಇರಲಿ, ಪ್ರಾಪ್ಸ್ ರೆಡಿ ಇರಲಿ, ಆಕ್ಟರ್ಸ್ ಪ್ರಿಪೇರ್ಡ್ ಇರಲಿ. ಒಂದು ಸೀನ್ ಮುಗಿದ ತಕ್ಷಣ ನೆಕ್ಸ್ಟ್ ಸೆಟಪ್ ರೆಡಿ ಇದ್ರೆ ಟೈಮ್ ಸೇವ್ ಆಗುತ್ತೆ. ಇಂಟೆನ್ಷನಲಿ ಡಿಲೇ ಆಗೋದನ್ನ ಅವಾಯ್ಡ್ ಮಾಡಿ, ಯಾಕಂದ್ರೆ ಫ್ಲೋ ಬ್ರೇಕ್ ಆದ್ರೆ ಎನರ್ಜಿ ಕೂಡ ಡ್ರಾಪ್ ಆಗುತ್ತೆ. ಸ್ಮೂತ್ ಫ್ಲೋ ಇದ್ರೆ ಶೂಟ್ ಇನ್ನೂ ಎಫಿಷಿಯಂಟ್ ಆಗಿ ನಡೆಯುತ್ತೆ. ಇನ್ನು 10 ಡೈರೆಕ್ಟರ್ ಪ್ರೆಷರ್. ಡೈರೆಕ್ಟರ್ಗೆ ಬಿಗ್ಗೆಸ್ಟ್ ಪ್ರೆಷರ್ ಎಲ್ಲ ಒಂದೇ ಟೈಮ್ನಲ್ಲಿ ನಡೆಯುತ್ತೆ. ಆಕ್ಟರ್ಸ್, ಕ್ಯಾಮ್ರಾ ಟೈಮ್, ನೆಕ್ಸ್ಟ್ ಸೀನ್ ಎಲ್ಲ ಸೈಮಲ್ಟೇನಿಯಸ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿರುತ್ತೆ. ಜೊತೆಗೆ ಡೈರೆಕ್ಟ್ ಮಾಡ್ತಾ ಆಕ್ಟ್ ಕೂಡ ಮಾಡ್ತಿದ್ರೆ ಟೀಮ್ ಜೊತೆ ವೆಲ್ ಕೋಆರ್ಡಿನೇಟ್ ಮಾಡ್ಕೊಳ್ಳಿ. ಇದರಿಂದ ಸ್ವಲ್ಪ ಪ್ರೆಷರ್ನ ಕೂಡ ಕಡಿಮೆ ಮಾಡಿಕೊಂಡು ಹ್ಯಾಂಡಲ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ನೀವು ಎಲ್ಲ ಮಾಡಬೇಕು ಅಂತಲ್ಲ, ನೀವು ನಿಮ್ಮ ಟೀಮ್ ಮೆಂಬರ್ಸ್ಗೆ ಪ್ರಾಪರ್ ಎಕ್ಸಿಕ್ಯೂಷನ್ ಗೈಡ್ ಕೊಡಬೇಕು ಅಂತ ಟೀಮ್ ಇದನ್ನು ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡ್ತಾರೆ. ಡೈರೆಕ್ಟರ್ ರೋಲ್ ಕ್ಲಾರಿಟಿ ಕೊಡೋದು, ಡೈರೆಕ್ಷನ್ ಕೊಡೋದು ಮತ್ತು ಡಿಸಿಷನ್ಸ್ ತಗೊಳ್ಳೋದು. ನೀವು ಕಾಮ್ ಆಗಿದ್ರೆ ಸೆಟ್ ಕೂಡ ಕಾಮ್ ಆಗಿರುತ್ತೆ. ನೆಕ್ಸ್ಟ್ ರಿಯಾಲಿಟಿ ಆಫ್ ಪ್ರೊಡಕ್ಷನ್ ಅಲ್ಲಿ ಯಾವಾಗಲೂ ಪರ್ಫೆಕ್ಟ್ ಆಗಿರಲ್ಲ, ಮಿಸ್ಟೇಕ್ಸ್ ಬರುತ್ತೆ, ಟೈಮ್ ಓವರ್ಲ್ಯಾಪ್ ಆಗುತ್ತೆ. ಇದು ನಮ್ಮ ಪ್ರಾಜೆಕ್ಟ್ನಲ್ಲೂ ಕ್ಲಿಯರ್ ಆಯಿತು. ಆದರೆ ಇದೇ ಫಿಲ್ಮ್ ಮೇಕಿಂಗ್. ಕೀಪ್ ಮೂವಿಂಗ್ ಫಾರ್ವರ್ಡ್, ಪ್ಲೀಸ್ ಸ್ಟಾಪ್ ಆಗಬೇಡಿ. ಕೆಲ ಮೂಮೆಂಟ್ಸ್ ಆಗೋಗಿರತ್ತೆ, ಅದನ್ನು ಓವರ್ ಥಿಂಕ್ ಮಾಡಬೇಡಿ, ಅಡಾಪ್ಟ್ ಆಗಿ ಮುಂದೆ ಹೊರಡಿ. ಇದೇ ರಿಯಲ್ ಫಿಲ್ಮ್ ಮೇಕಿಂಗ್. ಪ್ರೊಡಕ್ಷನ್ ಕೀ ಲೆಸನ್ ಆರ್ ಪಾಯಿಂಟ್ ಅಂತ ಅಂದರೆ ಪ್ರೀ ಪ್ರೊಡಕ್ಷನಲ್ಲಿ ಚೆನ್ನಾಗಿ ಪ್ರಿಪೇರ್ ಆಗಿದ್ರೆ ಪ್ರೊಡಕ್ಷನ್ನಲ್ಲಿ ಒಳ್ಳೆ ಎಕ್ಸಿಕ್ಯೂಷನ್ ಕಂಟ್ರೋಲ್ ಸಿಗುತ್ತೆ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ಪ್ರಿಪ್ರೇಷನ್ನಿಂದ ಕ್ಲಾರಿಟಿ ಸಿಕ್ತು, ಆದರೆ ಅನ್ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಸಿಚುವೇಷನ್ನಲ್ಲಿ ಅಡಾಪ್ಟ್ ಆದದ್ದು ಶೂಟ್ನ ಸೇವ್ ಮಾಡ್ತು. ಪ್ಲಾನಿಂಗ್ ಮೋಸ್ಟ್ ಇಂಪಾರ್ಟೆಂಟ್, ಆದರೆ ರಿಯಲ್ ಫಿಲ್ಮ್ ಮೇಕಿಂಗ್ ಸಿಚುವೇಷನ್ಗೆ ಅಡ್ಜಸ್ಟ್ ಆಗಿ ಮುಂದೆ ಸಾಗೋದು. ಇದು ಲಾಸ್ಟ್ ಸೀನ್ ಆನ್ಲೈನ್ನ ಪ್ರೊಡಕ್ಷನ್ ಜರ್ನಿ ಆಗಿತ್ತು. ನೆಕ್ಸ್ಟ್ ವಿಡಿಯೋನಲ್ಲಿ ಪೋಸ್ಟ್ ಪ್ರೊಡಕ್ಷನ್ ಪ್ರಾಸೆಸ್, ಎಡಿಟಿಂಗ್, ಸೌಂಡ್ ಆ್ಯಂಡ್ ಮಿಕ್ಸಿಂಗ್, ಕಲರ್ ಗ್ರೇಡಿಂಗ್ ಇದರ ಬಗ್ಗೆ ಮಾತಾಡೋಣ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂತ ಅಂದರೆ ಲೈಕ್ ಮಾಡಿ. ಈ ವಿಡಿಯೋದ ನೀಡಿರೋ ವ್ಯಕ್ತಿಗಳಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ ಫೀಡ್ಬ್ಯಾಕ್ ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹೈ ಫ್ರೆಂಡ್, ಲಾಸ್ಟ್ ಪ್ರೊಡಕ್ಷನ್ ವಿಡಿಯೋನಲ್ಲಿ ಪ್ರೊಡಕ್ಷನ್ ಮೈಂಡ್ಸೆಟ್, ಟೈಮ್ ಮ್ಯಾನೇಜ್ಮೆಂಟ್, ಮೇಕಪ್ ರಿಯಾಲಿಟಿ, ಟೀಮ್ ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್, ಕ್ಯಾಮ್ರಾ ಪ್ಲಾನಿಂಗ್, ಸೀನ್ ಎಕ್ಸಿಕ್ಯೂಷನ್, ಸೀನಿಯರ್ ಆಕ್ಟರ್ ಹ್ಯಾಂಡ್ಲಿಂಗ್, ಡೈರೆಕ್ಟರ್ ಪ್ರೆಷರ್ ಮತ್ತು ರಿಯಾಲಿಟಿ ಆಫ್ ಪ್ರೊಡಕ್ಷನ್ ಬಗ್ಗೆ ಮಾತಾಡಿದ್ವಿ. ಈ ವಿಡಿಯೋದಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವಿಷಯಗಳಾದ ಎಡಿಟಿಂಗ್ ಸಾಫ್ಟ್ವೇರ್, 8K ವರ್ಕ್ ಫ್ಲೋ, ರಫ್ ಎಡಿಟ್, ಫೈನಲ್ ಲಾಕ್, ಆಫ್ಟರ್ ಸೌಂಡ್, ಕಲರ್ ಗ್ರೇಡಿಂಗ್, ಟೈಟಲ್ ಡಿಸೈನ್ ಮತ್ತು ಫೈನಲ್ 8K ಎಕ್ಸ್ಪೋರ್ಟ್ ಇದರ ಬಗ್ಗೆ ನೋಡ್ತಾ ಮಾತಾಡ್ತಾ ಹೋಗೋಣ. ಈ ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ, ಯಾವುದಾದ್ರೂ ಒಂದು ಪಾಯಿಂಟ್ ವ್ಯಾಲ್ಯೂ ಆಡ್ ಮಾಡ್ತಿದೆ ಅನ್ಸಿದ್ರೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಜೊತೆ ಈ ವಿಡಿಯೋದ ನೀಡಿರೋ ಪರ್ಸನ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಮತ್ತು ಎಫರ್ಟ್ ತಗೊಳುತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನು ಮೀನಿಂಗ್ಫುಲ್ ಆಗಿ ಮಾಡುತ್ತೆ. ಜೊತೆಗೆ ನಿಮ್ಮ ಈ ಆ್ಯಕ್ಟ್ ಆಲ್ಗರಿದಮ್ಗೆ ಸಿಗ್ನಲ್ ಆಗಿ ಇನ್ನಷ್ಟು ಜನರಿಗೆ ವಿಡಿಯೋ ತಲುಪುತ್ತೆ. ನಿಮ್ಮ ಒಂದು ಪೋಸ್ಟ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕೆ ಸ್ಟ್ರೆಂತ್ ಆಗುತ್ತೆ. ರಿಕ್ವೆಸ್ಟ್ ಆಯಿತು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಫಸ್ಟ್ ಎಡಿಟಿಂಗ್ ಸಾಫ್ಟ್ವೇರ್ ಚಾಯ್ಸ್. ಎಡಿಟಿಂಗ್ ಪ್ರಾಸೆಸ್ ಸ್ಟಾರ್ಟ್ ಆಗೋ ಮುಂಚೆ ಫಸ್ಟ್ ಇಂಪಾರ್ಟೆಂಟ್ ಡಿಸಿಷನ್ ಎಡಿಟಿಂಗ್ ಸಾಫ್ಟ್ವೇರ್. ಲಾಸ್ಟ್ ಇನ್ ಆನ್ಲೈನ್ಗೆ ನಾನು FCP 10 ಅಂದರೆ ಫೈನಲ್ ಕಟ್ ಪ್ರೋ ಚೂಸ್ ಮಾಡಿದೆ. 7 ಇಯರ್ಸಿಂದ ನಾನು FCPನಲ್ಲಿ ಎಡಿಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದು ನನಗೆ ತುಂಬ ಯೂಸರ್ ಫ್ರೆಂಡ್ಲಿ, ಫಾಸ್ಟ್ ವರ್ಕ್ ಫ್ಲೋ, ಸ್ಮೂತ್ ಪ್ಲೇಬ್ಯಾಕ್, ಕ್ವಿಕ್ ಟೈಮ್ ಲೈನ್ ಹ್ಯಾಂಡ್ಲಿಂಗ್ ಕೊಡುತ್ತೆ. ನನ್ನ ವರ್ಕ್ ಫ್ಲೋನಲ್ಲಿ ಸ್ಪೀಡ್ ತುಂಬ ಇಂಪಾರ್ಟೆಂಟ್, ಯಾಕಂತ ಅಂದರೆ ಎಮೋಷನ್ ಬೇಸ್ಡ್ ಸ್ಟೋರಿ ಟೆಲ್ಲಿಂಗ್ನಲ್ಲಿ ಡಿಲೇ ಆದರೆ ಫ್ಲೋ ಬ್ರೇಕ್ ಆಗುತ್ತೆ. ಹಾಗಾಗಿ ರೈಟ್ ಟೂಲ್ ಚೂಸ್ ಮಾಡಿದ್ರೆ ಎಡಿಟಿಂಗ್ ಸ್ಮೂತ್ ಆಗಿ ಸ್ಟೋರಿ ಕ್ಲಾರಿಟಿ ಇಂಪ್ರೂವ್ ಆಗುತ್ತೆ. FCP 10, ಪ್ರೀಮಿಯರ್ ಪ್ರೋ, ಡ್ಯಾವಿನ್ಸಿ ರಿಸಾಲ್ವ್ ಮತ್ತು ಇನ್ನೂ ಸಾಫ್ಟ್ವೇರ್ಗಳಿದ್ದಾವೆ. ಆರ್ ನೀವು ಎಡಿಟರ್ನ ಹೈರ್ ಮಾಡ್ತಿದ್ದೀರಾ ಅಂತ ಅಂದರೆ ಇದನ್ನೆಲ್ಲ ಅವರೇ ನೋಡ್ಕೊಳ್ತಾರೆ. ಸೆಕೆಂಡ್, 8K ವರ್ಕ್ ಫ್ಲೋ ಡಿಸಿಷನ್. ನಾವು ಶೂಟ್ ಮಾಡಿದ್ದು 8K ರಾ ಫೋಟೇಜ್. ಜನರಲಿ ಫಿಲ್ಮ್ ಮೇಕರ್ಸ್ ಅಥವಾ ಕ್ಯಾಮ್ರಾಮ್ಯಾನ್ ಅಸಿಸ್ಟೆಂಟ್ಸ್ ರಾ ಫೋಟೇಜಸ್ನ ಡ್ಯಾವಿನ್ಸಿ ರಿಸಾಲ್ವ್ ಯೂಸ್ ಮಾಡಿ 720p ರೆಸಲ್ಯೂಷನಲ್ಲಿ ಆಫ್ಲೈನ್ ಪ್ರಾಕ್ಸಿ ಕ್ರಿಯೇಟ್ ಮಾಡ್ತಾರೆ, ಸಿಸ್ಟಮ್ನಲ್ಲಿ ಎಡಿಟ್ ಸ್ಮೂತ್ ಆಗಬೇಕು ಅಂತ. ಆದರೆ ನಾನಿಲ್ಲಿ ಒಂದು ಡಿಸಿಷನ್ ತೊಗೊಂಡೆ, ಡೈರೆಕ್ಟ್ 8K ರಾನಲ್ಲೇ ಎಡಿಟ್ ಮಾಡಿದೆ. ಹೌದು, ಇದು ಹೆವಿ ವರ್ಕ್ ಫ್ಲೋ ಆಗಿತ್ತು, ಸಿಸ್ಟಮ್ ಮೇಲೆ ಲೋಡ್ ಜಾಸ್ತಿ ಆಗ್ತಿತ್ತು. ಅಡ್ವಾಂಟೇಜ್ ಅಂದರೆ ಫುಲ್ ಕ್ವಾಲಿಟಿ ಕಂಟ್ರೋಲ್ ಸಿಗ್ತಿತ್ತು, ಎವ್ರಿ ಫ್ರೇಮ್ ಕ್ಲಿಯರ್ ಆಗಿ ವರ್ಕ್ ಮಾಡಬಹುದಾಗಿತ್ತು. ಇದರ ಡಿಸ್ಅಡ್ವಾಂಟೇಜ್ ಅಂದರೆ ಸಿಸ್ಟಮ್ ತುಂಬ ಸ್ಲೋ ಆಗುತ್ತೆ, ಕೆಲ ಮೈನರ್ ಎಮೋಷನ್ ಮಿಸ್ ಕೂಡ ಆಗ್ಬೋದು. ನನ್ನ ರೆಕಮೆಂಡೇಶನ್ ಡೈರೆಕ್ಟ್ ರಾ ಇಟ್ಕೊಂಡು ಎಡಿಟ್ ಬೇಡ, ತುಂಬ ಸ್ಲೋ ಲ್ಯಾಗ್ ಆಗುತ್ತೆ. ಆಫ್ಲೈನ್ ಮೆಥಡ್ ಬೆಟರ್. ಆಫ್ಲೈನ್ ಪ್ರಾಸೆಸ್ ಬೇಡ ಅನಿಸಿದರೆ ನಿಮಗೆ ಸ್ಮೂತ್ ಆಗೋ ವರ್ಕ್ ಫ್ಲೋ ಡಿಸಿಷನ್ ತಗೊಳ್ಳಿ. ನಿಮ್ಮ ಶಾರ್ಟ್ ಫಿಲ್ಮ್ 4Kನಲ್ಲೇ ಶೂಟ್ ಮಾಡಿದರೆ ಡೈರೆಕ್ಟಾಗಿ ಫೋಟೇಜಸ್ ಇಂಪೋರ್ಟ್ ಮಾಡಿಕೊಂಡು ಟೆಸ್ಟ್ ಮಾಡಿ. ಸ್ಮೂತ್ ಇದ್ದರೆ ಫೈನ್, ಇಲ್ಲ ಅಂತ ಅಂದರೆ
ಆಫ್ಲೈನ್ ಮಾಡಿಕೊಂಡು ಎಡಿಟ್ ಮಾಡಿ. ನೀವು ಕಲರಿಸ್ಟ್ನ ಹೈರ್ ಮಾಡ್ಕೊಳ್ತಿದ್ರೆ ಅವರು ರಾ ಫೋಟೇಜಸ್ನ ಲಿಂಕ್ ಮಾಡ್ಕೊಳ್ತಾರೆ, ಟೆನ್ಷನ್ ಬೇಡ. ನೆಕ್ಸ್ಟ್ ಮೂರನೇದು ರಫ್ ಎಡಿಟ್ ಪ್ರಾಸೆಸ್. ಎಡಿಟಿಂಗ್ ಸ್ಟಾರ್ಟ್ ಆದಾಗ ಫಸ್ಟ್ ಸ್ಟೆಪ್ ರಫ್ ಕಟ್ ಮಾಡ್ಕೊಳ್ತೇನೆ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ನಾನು ಫೋಕಸ್ ಮಾಡಿದ್ದು ಸ್ಟೋರಿ ಫ್ಲೋ, ಎಮೋಷನಲ್ ಟೈಮಿಂಗ್ ಮತ್ತು ಸೀನ್ ಪ್ಲೇಸ್ಮೆಂಟ್ ಮೇಲೆ. ಇನಿಷಿಯಲ್ ಸ್ಟೇಜ್ನಲ್ಲಿ ಪರ್ಫೆಕ್ಟ್ ಕಟ್ ಮಾಡಲ್ಲ, ಯಾಕಂದರೆ ಫಸ್ಟ್ ಪ್ರಯಾರಿಟಿ ಸ್ಟೋರಿ ವರ್ಕ್ ಮಾಡ್ಕೊಳ್ತೀನಿ. ರಫ್ ಕಟ್ನಲ್ಲಿ ಸ್ಟೋರಿ ಕನೆಕ್ಟ್ ಆಗ್ತಾ ಹೋಗ್ತಿದೆ ಅಂದರೆ ಫೈನ್ ಟ್ಯೂನಿಂಗ್ ಈಸಿ ಆಗುತ್ತೆ. ಹಾಗಾಗಿ ರಫ್ ಕಟ್ ಎಡಿಟ್ ಮೇನ್ ಗೋಲ್. ಎಮೋಷನ್ ರೀಚ್ ಆಗ್ತಿದ್ಯಾ, ಸ್ಟೋರಿ ಫ್ಲೋ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಎಡಿಟ್ ಮಾಡ್ತೀನಿ. ಫೋರ್ತ್, ಫೈನಲ್ ಕಟ್ ಆ್ಯಂಡ್ ಲಾಕಿಂಗ್. ರಫ್ ಕಟ್ ಮುಗಿದ ಮೇಲೆ ನೆಕ್ಸ್ಟ್ ಸ್ಟೇಜ್ ಫೈನಲ್ ಕಟ್. ಲಾಸ್ಟ್ ಸೀನ್ ಆನ್ಲೈನ್ನ ಈ ಸ್ಟೇಜ್ನಲ್ಲಿ ಕಟ್ಸ್, ಪೇಸಿಂಗ್, ಟ್ರಾನ್ಸಿಷನ್, ಎಮೋಷನಲ್ ಬೀಟ್ಸ್ ಮತ್ತು ಕಂಟಿನ್ಯೂಟಿ ಫ್ಲೋ ಎಲ್ಲವನ್ನು ರಿಫೈನ್ ಮಾಡಿಕೊಂಡೆ. ಯಾಕಂದರೆ ಫಿಲ್ಮ್ ಎಡಿಟಿಂಗ್ ವರ್ಕ್ ಫ್ಲೋನಲ್ಲಿ ಎಮೋಷನ್ಸ್ ಪರ್ಫೆಕ್ಟ್ಲಿ ಲ್ಯಾಂಡ್ ಆಗಬೇಕು. ಸೀನ್ ಫ್ಲೋ ಸ್ಮೂತ್ ಆಗಿ ಫೀಲ್ ಆದಮೇಲೆ ಎಲ್ಲವೂ ರೈಟ್ ಅನ್ಸಿದ ಮೇಲೆ ಫೈನಲ್ ಎಡಿಟ್ ಲಾಕ್ ಮಾಡಿದೆ. ಲಾಕ್ ಅಂದರೆ ಎಡಿಟಿಂಗ್ನಲ್ಲಿ ಇನ್ನೇನು ಚೇಂಜಸ್ ಇಲ್ಲ ಅಂತ. ಇದೇ ಫೈನಲ್ ಸ್ಟೋರಿ ಟೆಲ್ಲಿಂಗ್ ಅಂತ ಡಿಸೈಡ್ ಮಾಡಿ ನೆಕ್ಸ್ಟ್ ಸ್ಟೆಪ್ಗೆ ಹೋದೆ. ಫಿಫ್ತ್, ಸೌಂಡ್ ಡಿಸೈನ್ ಪ್ರಾಸೆಸ್. ರಫ್ ಕಟ್ ಆದಮೇಲೆ ಫೈನಲ್ ಎಡಿಟ್ನಲ್ಲಿ ಇಷ್ಟೇ ರನ್ ಟೈಮ್ ಲೆಂತ್ ಇರಬೇಕು ಅಂತ ಡಿಸೈಡ್ ಮಾಡಿ ಲಾಕ್ ಮಾಡಿದ ಫೈಲ್ನ ಸೌಂಡ್ ಡಿಸೈನರ್ಗೆ ಶೇರ್ ಮಾಡಿದೆ. ಜೊತೆಗೆ 2 ಕ್ಲಿಪ್ಸ್ ಡಾಕ್ಟರ್ ಶಾಟ್ ಬ್ಯಾಲೆನ್ಸ್ ಇಟ್ಕೊಂಡಿದ್ದೆ. ಆ ಪ್ಲೇಸ್ಗೆ ವಾಯ್ಸ್ ಓವರ್ನ ಇಟ್ಕೊಂಡು ಎಲ್ಲ ಫೈನಲೈಸ್ ಮಾಡ್ಕೊಳ್ಳೋಕೆ ಹೇಳಿದೆ. ಸೌಂಡ್ ಡಿಸೈನ್ ಅಂದರೆ ಜಸ್ಟ್ ಆಡಿಯೋ ಅಲ್ಲ, ಅದು ಅಟ್ಮಾಸ್ಫಿಯರ್, ಎಮೋಷನ್ ಮತ್ತು ರಿಯಲಿಸಮ್ ಕ್ರಿಯೇಟ್ ಮಾಡುತ್ತೆ. ಫಿಲ್ಮ್ ಮೇಕಿಂಗ್ ಪ್ರಾಸೆಸ್ನಲ್ಲಿ ವಿಜುವಲ್ಸ್ ಆಫ್ ಸ್ಟೋರಿ ಮಾತ್ರ. ಸೌಂಡ್ ಬಂದ ಮೇಲೆ ಕಂಪ್ಲೀಟ್ ಫೀಲ್ ಬರುತ್ತೆ. ಫಿಲ್ಮ್ ಇನ್ನೂ ರಿಯಲಿಸ್ಟಿಕ್ ಆಗಿ ಫೀಲ್ ಆಗಿ ಲೈಫ್ ಬರುತ್ತೆ. ಸಿಕ್ಸ್ತ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಡಿಸಿಷನ್. ಮ್ಯೂಸಿಕ್ಗೆ ನಾವು ಎಪಿಡೆಮಿಕ್ಸ್ ಸೌಂಡ್ ಯೂಸ್ ಮಾಡಿದ್ವಿ, ಯಾಕಂದರೆ ಅದು ಲೈಸೆನ್ಸ್ಡ್, ಹೈ ಕ್ವಾಲಿಟಿ ಮತ್ತು ಸಿನಿಮ್ಯಾಟಿಕ್ ಫೀಲ್ ಕೊಡುತ್ತೆ ಅಂತ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ಇಂಪಾರ್ಟೆಂಟ್ ಡಿಸಿಷನ್ ಅಂದರೆ ಮ್ಯೂಸಿಕ್ ಓವರ್ ಪವರ್ ಆಗಬಾರ್ದು. ಯಾಕಂದರೆ ನಾವು ಹೇಳೋ ಕಥೆಯಲ್ಲಿ ಎಮೋಷನ್ ಸ್ಟ್ರಾಂಗ್ ಇರಬೇಕು. ಮ್ಯೂಸಿಕ್ ರೋಲ್ ಅಂದರೆ ಡಾಮಿನೇಟ್ ಅಲ್ಲ, ಫಿಲ್ಮ್ ಎಮೋಷನ್ಗೆ ಇದು ಸಪೋರ್ಟ್ ಮಾಡಬೇಕು. ಸೆಟಲ್ ಆಗಿ ಸ್ಟೋರಿಗೆ ಡೆಪ್ತ್ ಕೊಡಬೇಕು. ಅದ್ವಿಕ್ಷಿ ಲಾಸ್ಟ್ ಸೀನ್ ಆನ್ಲೈನ್ ಆಡಿಯೋ ಮತ್ತು ಬ್ಯಾಕ್ಗ್ರೌಂಡ್ ವರ್ಕ್ಗೆ ಥ್ಯಾಂಕ್ ಯು. 7, ಫೈನಲ್ ಲಾಕ್ ಆಫ್ಟರ್ ಸೌಂಡ್. ಸೌಂಡ್ ಡಿಸೈನ್ ಇಂಟಿಗ್ರೇಟ್ ಮಾಡಿದ ಮೇಲೆ ಫೈನಲ್ ಆಗಿ ಫಿಲ್ಮ್ ಲಾಕ್ ಮಾಡಿದ್ವಿ. ಲಾಸ್ಟ್ ಸೀನ್ ಆನ್ಲೈನಲ್ಲಿ ಇದು ವೆರಿ ಇಂಪಾರ್ಟೆಂಟ್ ಸ್ಟೇಜ್, ಯಾಕಂದರೆ ಈ ಪಾಯಿಂಟ್ ನಂತರ ಎಡಿಟ್ನಲ್ಲಿ ನೋ ಚೇಂಜಸ್. ಲಾಕ್ ಆಯಿತು ಅಂದರೆ ಈ ಫಿಲ್ಮ್ಗೆ ಇದೇ ಫೈನಲ್ ಸ್ಟೋರಿ ಟೆಲ್ಲಿಂಗ್ ಅಂತ. ಅದಕ್ಕೆ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಳಿ. ನನಗೆ ಇದನ್ನು ಪಾರ್ಟ್ 2 ಮಾಡಬಹುದಲ್ಲ ಅನ್ನೋ ಸಜೆಷನ್ ಕೂಡ ಸಿಕ್ಕಿತ್ತು, ಆದರೆ ಇದನ್ನು ಹೀಗೆ ಇಷ್ಟೇ ಅನ್ನೋ ರೀತಿ ಪ್ರೀ ಪ್ರೊಡಕ್ಷನಲ್ಲೇ ಡಿಸೈಡ್ ಮಾಡಿದ್ದೆ. ಅದನ್ನೇ ನಿಮ್ಮೊಂದಿಗೆ ತೊಗೊಂಡು ಬಂದೆ. ಈ ಸ್ಟೇಜ್ನಲ್ಲಿ ನೀವು ಅಂದ್ಕೊಂಡಿದ್ದನ್ನು ಎಕ್ಸಿಕ್ಯೂಟ್ ಮಾಡೋ ಸ್ಟ್ರಾಂಗ್ ಮೈಂಡ್ಸೆಟ್ ಮತ್ತು ಡಿಸಿಷನ್ ಇರಬೇಕು. 8, ಕಲರ್ ಗ್ರೇಡಿಂಗ್. ಕಲರ್ ಗ್ರೇಡಿಂಗ್ಗೆ ನಾನು ಡಾವಿನ್ಸಿ ರಿಸಾಲ್ವ್ ಚೂಸ್ ಮಾಡಿ ಕಲರ್ ಗ್ರೇಡ್ ಮಾಡೋಕ್ಕೆ ಶುರು ಮಾಡಿದೆ. ಈ ಫಿಲ್ಮ್ನ ಕಲರ್ ಗ್ರೇಡಿಂಗ್ ಗೋಲ್ ಅಂದರೆ ವಿಜುವಲ್ ಕನ್ಸಿಸ್ಟೆನ್ಸಿ, ಮೂಡ್ ಕ್ರಿಯೇಷನ್ ಮತ್ತು ಸಿನಿಮ್ಯಾಟಿಕ್ ಟೋನ್ ಮೇಂಟೈನ್ ಮಾಡುವುದಾಗಿತ್ತು. ಈ ಶಾರ್ಟ್ ಫಿಲ್ಮ್ನಲ್ಲಿ ಎಮೋಷನ್ಗೆ ಮ್ಯಾಚ್ ಆಗೋ ಟೋನ್ ಕೇರ್ಫುಲಿ ಮೇಂಟೈನ್ ಮಾಡಿ ನೋಡಿಕೊಂಡೆ. ಸ್ಟೋರಿ ಟೆಲ್ಲಿಂಗ್ನಲ್ಲಿ ವಿಜುವಲ್ ಫೀಲ್ ತುಂಬ ಇಂಪಾರ್ಟೆಂಟ್. ಕಲರ್ ಕರೆಕ್ಷನ್ ಮಾತ್ರ ಅಲ್ಲ, ಕಲರ್ ಗ್ರೇಡಿಂಗ್ ಸ್ಟೋರಿ ಟೆಲ್ಲಿಂಗ್ನ ಇಂಪಾರ್ಟೆಂಟ್ ಪಾರ್ಟ್ ಕೂಡ. ಅದು ಸೀನ್ ಮೂಡ್ನ ಸ್ಟ್ರಾಂಗ್ ಮಾಡುತ್ತೆ. 9, ಟೈಟಲ್ ಡಿಸೈನ್. ಟೈಟಲ್ ಡಿಸೈನ್ ಮಾಡೋಕ್ಕೆ ನಾನು ಆಫ್ಟರ್ ಎಫೆಕ್ಟ್ಸ್ ಮತ್ತು ಎನ್ವಾಟೋ ಟೆಂಪ್ಲೇಟ್ ಯೂಸ್ ಮಾಡಿದೆ, ಯಾಕಂದರೆ ಅದು ಪ್ರೊಫೆಷನಲ್ ಲುಕ್, ಟೈಮ್ ಎಫಿಷಿಯನ್ಸಿ ಮತ್ತು ಕ್ಲೀನ್ ಡಿಸೈನ್ ಕೊಡುತ್ತೆ. ಲಾಸ್ಟ್ ಸೀನ್ ಆನ್ಲೈನ್ನಲ್ಲಿ ಟೈಟಲ್ ಸಿಂಪಲ್ ಆಗಿದ್ರೂ ಸ್ಟ್ರಾಂಗ್ ಐಡೆಂಟಿಟಿ ಕೊಡಬೇಕು ಅಂತ ಡಿಸೈನ್ ಮಾಡಿದೆ. ಫಿಲ್ಮ್ ಮೇಕಿಂಗ್ನಲ್ಲಿ ಟೈಟಲ್ ಕೂಡ ಫಿಲ್ಮ್ ಐಡೆಂಟಿಟಿಯ ಬಿಗ್ ಪಾರ್ಟ್. ಆಡಿಯನ್ಸ್ಗೆ ಟೈಟಲ್ ಫಸ್ಟ್ ಇಂಪ್ರೆಷನ್ನಲ್ಲೇ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ. ಇದನ್ನು ನೋಡಿಕೊಂಡು ನಿಮ್ಮ ಸ್ಟೋರಿ ಟೆಲ್ಲಿಂಗ್ಗೆ ಯಾವ ಥರ ಟೈಟಲ್ ಬೇಕು ಅಂತ ನೋಡಿ ಡಿಸೈನ್ ಮಾಡ್ಕೊಳ್ಳಿ. ಟೈಟಲ್ ತುಂಬ ಕ್ರೂಷಿಯಲ್. ಅದನ್ನು ಡಿಸೈಡ್ ಮಾಡುವಾಗ ಎಲ್ರಿಗೂ ಅದು ಸುಲಭವಾಗಿ ಹೇಳೋ ರೀತಿ, ಸ್ಪ್ರೆಡ್ ಮಾಡೋ ರೀತಿ, ಹೆಲ್ಪ್ ಆಗೋ ಹಾಗೆ ಡಿಸೈನ್ ಮಾಡ್ಕೊಳ್ಳಿ ಮತ್ತು ಸ್ಟೋರಿಗೆ ಅದು ರಿಲೆವೆಂಟ್ ಆಗೋ ರೀತಿ ಡಿಸೈನ್ ಮಾಡ್ಕೊಂಡು ಎಕ್ಸಿಕ್ಯೂಟ್ ಮಾಡಿ. 10, ಫೈನಲ್ ಎಕ್ಸ್ಪೋರ್ಟ್ ವರ್ಕ್ ಫ್ಲೋ. ಡಾವಿನ್ಸಿ ರಿಸಾಲ್ವ್ ಇಂದ ಫೈನಲ್ ಸ್ಟೇಜ್ನಲ್ಲಿ 8K ಫೈಲ್ ಎಕ್ಸ್ಪೋರ್ಟ್ ಮಾಡಿದೆ. ಡಾವಿನ್ಸಿ ಬೆಟರ್ ಕಲರ್ ಪೈಪ್ಲೈನ್, ಹೈ ಕ್ವಾಲಿಟಿ ಔಟ್ಪುಟ್ ಕೊಡುತ್ತೆ. ಫೈನಲ್ ಔಟ್ಪುಟ್ನಲ್ಲಿ ಕ್ವಾಲಿಟಿ ತುಂಬ ಇಂಪಾರ್ಟೆಂಟ್. ಅದಕ್ಕೆ ಕಾಂಪ್ರಮೈಸ್ ಮಾಡದೆ 8K ಮಾಸ್ಟರ್ ಫೈಲ್ ಆಗಿ ಎಕ್ಸ್ಪೋರ್ಟ್ ಮಾಡಿದೆ. ಇದು ಫ್ಯೂಚರ್ ಪ್ರೂಫ್ ಮತ್ತು ಬೆಸ್ಟ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಕೊಡಲಿ ಅಂತ. ನೆಕ್ಸ್ಟ್, ಡಾವಿನ್ಸಿನಲ್ಲಿ ಎಕ್ಸ್ಪೋರ್ಟ್ ಆದ ಫೈಲ್ನ FCP10 ಎಡಿಟಿಂಗ್ ಟೈಮ್ ಲೈನ್ಗೆ ಇಂಪೋರ್ಟ್ ಮಾಡಿಕೊಂಡು ಎಲ್ಲವನ್ನು ಒಂದು ಸಾರಿ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಮಾಸ್ಟರ್ ರಿಲೀಸ್ ಫೈಲ್ನ FCP10 ಇಂದ 8Kನಲ್ಲಿ ಎಕ್ಸ್ಪೋರ್ಟ್ ಮಾಡಿಕೊಂಡೆ. ಫ್ರೆಂಡ್, ಇದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಫ್ಲೋ ಆಗಿತ್ತು. ನೆಕ್ಸ್ಟ್, ಫಿಲ್ಮ್ ರಿಲೀಸ್ ಮತ್ತು ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ. ಇದು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಈ 3 ವಿಡಿಯೋಗಳಿಗಿಂತ ಮಸ್ಟ್ ವಾಚ್ ವಿಡಿಯೋ ಆಗಿದೆ ಇದು. ಈ ಡಿಸ್ಟ್ರಿಬ್ಯೂಷನ್ ಟಾಪಿಕ್ ಈ ಸೀರೀಸ್ನಲ್ಲಿ ಮೋಸ್ಟ್ ಪವರ್ಫುಲ್ ವಿಡಿಯೋ, ಯಾಕಂದರೆ ಇಲ್ಲಿ ಫಿಲ್ಮ್ ಮೇಕರ್ಸ್ ಐದರ್ ವಿನ್ ಆಗ್ತಾರೆ ಅಥವಾ ಡಿಸಪಿಯರ್ ಆಗ್ತಾರೆ. ನಾವು ಪ್ರೀ ಪ್ರೊಡಕ್ಷನ್, ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ವಿಡಿಯೋಸ್ ನೋಡಿದ್ವಿ, ಆದರೆ ಇವತ್ತು ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಮಾತಾಡೋಣ. ಟ್ರೂತ್ ಅಂದರೆ ಫಿಲ್ಮ್ ಮಾಡೋದು ಆಫ್ ವರ್ಕ್, ಅದನ್ನು ಜನರಿಗೆ ರೀಚ್ ಮಾಡೋದೇ ರಿಯಲ್ ವರ್ಕ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ
ಅಥವಾ ಯಾವುದಾದ್ರೂ ಒಂದು ಪಾಯಿಂಟ್ ವ್ಯಾಲ್ಯೂ ಆಡ್ ಮಾಡ್ತಿದೆ ಅನ್ಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಜೊತೆಗೆ ಈ ವಿಡಿಯೋದ ನೀಡ್ ಇರೋ ಪರ್ಸನ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕ್ಕೆ ತುಂಬ ಟೈಮ್ ಮತ್ತು ಎಫರ್ಟ್ ತಗೊಳುತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನು ಮೀನಿಂಗ್ಫುಲ್ ಮಾಡುತ್ತೆ. ಜೊತೆಗೆ ನಿಮ್ಮ ಈ ಆ್ಯಕ್ಟ್ ಆಲ್ಗರಿದಮ್ಗೆ ಸಿಗ್ನಲ್ ಆಗಿ ಇನ್ನಷ್ಟು ಜನರಿಗೆ ಈ ವಿಡಿಯೋ ತಲುಪಿಸುತ್ತೆ. ನಿಮ್ಮ ಒಂದು ಪುಷ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕ್ಕೆ ಸ್ಟ್ರೆಂತ್ ಆಗುತ್ತೆ. ಈ ವಿಡಿಯೋನಲ್ಲಿ ಬಿಫೋರ್ ರಿಲೀಸ್ ಮತ್ತು ಆಫ್ಟರ್ ರಿಲೀಸ್ ಎರಡು ಫೇಸ್ನಲ್ಲಿ ಮಾತಾಡ್ತಾ ಹೋಗೋಣ. ಫಸ್ಟ್ ಬಿಫೋರ್ ರಿಲೀಸ್, ಇದರಲ್ಲಿ ಅಪ್ಲೋಡ್ ಟೆಸ್ಟ್. ಎಕ್ಸ್ಪೋರ್ಟ್ ಆದಮೇಲೆ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ಟೆಸ್ಟ್ ಮಾಡಿಕೊಂಡೆ. ಒರಿಜಿನಲ್ ಫಿಲ್ಮ್ನ 4K ಅಥವಾ HD ಎಕ್ಸ್ಪೋರ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಟೆಸ್ಟ್ ಮಾಡ್ಕೊಳ್ಳಿ. ಇದು ನೀವು ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ಕಾಪಿರೈಟ್ಸ್ ಇದೆಲ್ಲದಕ್ಕೂ ಕ್ಲಾರಿಟಿ ಕೊಡುತ್ತೆ. ಸ್ಟಾರ್ಟಿಂಗಲ್ಲಿ ಅಪ್ಲೋಡ್ ಟೆಸ್ಟ್ ಮಾಡ್ಕೊಳ್ಳೋದು. ನೀವು ಯೂಸ್ ಮಾಡಿರೋ ಬ್ಯಾಕ್ಗ್ರೌಂಡ್ ಸ್ಕೋರ್ಗೆ ಆ ಮೂಮೆಂಟ್ನಲ್ಲಿ ಕಾಪಿರೈಟ್ಸ್ ಇಲ್ಲ ಅಂತ ಅನಿಸಿದ್ರು ಪಬ್ಲಿಕ್ ಮಾಡಿದ ಮೇಲೆ ಬರುತ್ತೆ. ಕೆಲವೊಂದಕ್ಕೆ ಸ್ವಲ್ಪ ದಿನ ಆದಮೇಲೆ ಬರುತ್ತೆ. ಇದು ಲಾಸ್ಟ್ ಸೀನ್ ಆನ್ಲೈನ್ಗೂ ಕೂಡ ಆಗಿದೆ. ಸೊ ನಿಮ್ಮ ಹತ್ರ ಲೈಸೆನ್ಸ್ ಟ್ರ್ಯಾಕ್ ಇರಲಿ. ನೀವು ಯೂಟ್ಯೂಬಿಂದ ರೆವೆನ್ಯೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಅಂದರೆ ಇದು ತುಂಬ ಇಂಪಾರ್ಟೆಂಟ್. ನೀವು ಒಳ್ಳೆ ಫಿಲ್ಮ್ ಮಾಡ್ಕೊಂಡಿದ್ರು ರೀಚ್ ಮಾಡಲಿಲ್ಲ ಅಂದರೆ ಜನರು ನೋಡೋಕ್ಕೆ ಬರ್ತಾರೆ ಅನ್ನೋದಕ್ಕೆ ಯಾವ ಗ್ಯಾರಂಟಿನೂ ಇಲ್ಲ. ಇದೇ ರಿಯಾಲಿಟಿ. ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಇಲ್ಲ ಅಂದರೆ ಫಿಲ್ಮ್ ಇನ್ವಿಸಿಬಲ್ ಆಗುತ್ತೆ. ಸೊ ಫಿಲ್ಮ್ ಮೇಕಿಂಗ್ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಕೂಡ ಈಕ್ವಲ್ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಈ ಪ್ರಾಜೆಕ್ಟಿಂದ ಪರ್ಸನಲಿ ಕಲಿತೆ. ನೀವು ಶುರು ಮಾಡ್ತಾ ಇದ್ರೆ ಪ್ಲೀಸ್ ಡಿಸ್ಟ್ರಿಬ್ಯೂಷನ್ನ ತುಂಬ ಇಂಪಾರ್ಟೆಂಟ್ ಆಗಿ ನೋಡಿಕೊಂಡು ಎಕ್ಸಿಕ್ಯೂಟ್ ಮಾಡಿ. ಸೆಕೆಂಡ್, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಡಿಸಿಷನ್. ನಾನು ಲಾಸ್ಟ್ ಸೀನ್ ಆನ್ಲೈನ್ನ ಯೂಟ್ಯೂಬ್ನಲ್ಲೇ ರಿಲೀಸ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಯಾಕಂದರೆ ಇದು ಫ್ರೀ ಪ್ಲ್ಯಾಟ್ಫಾರ್ಮ್, ಗ್ಲೋಬಲ್ ರೀಚ್, ಈಸಿ ಆಕ್ಸೆಸಿಬಿಲಿಟಿ ಕೊಡುತ್ತೆ. ಇದರಿಂದ ಎನಿವನ್ ಎನಿವೇರ್ ಈ ಫಿಲ್ಮ್ನ ನೋಡ್ಬೋದಾಗಿತ್ತು. ಆದರೆ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ಮಾತ್ರಕ್ಕೆ ರೀಚ್ ಬರಲ್ಲ. ಅದಕ್ಕೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್, ಪ್ರಮೋಷನ್, ಆಡಿಯನ್ಸ್ ಎಂಗೇಜ್ಮೆಂಟ್ ಬೇಕು. ಇಲ್ಲಾಂದರೆ ವಿಡಿಯೋ ಅಪ್ಲೋಡ್ ಆಗಿರತ್ತೆ, ಜನರಿಗೆ ರೀಚ್ ಆಗಲ್ಲ. 3, ತಮ್ನೈಲ್ ಇಂಪಾರ್ಟೆನ್ಸ್ ತುಂಬ ಮುಖ್ಯ. ತಮ್ನೈಲ್ ಅಂದರೆ ಫಸ್ಟ್ ಇಂಪ್ರೆಷನ್. ಆಡಿಯನ್ಸ್ ವಿಡಿಯೋ ಓಪನ್ ಮಾಡ್ತಾರಾ ಇಲ್ವಾ ಅನ್ನೋದನ್ನ ಡಿಸೈಡ್ ಮಾಡೋದಿದೆ. ಲಾಸ್ಟ್ ಸೀನ್ ಆನ್ಲೈನ್ಗೆ ನೀವು ನೋಡ್ತಿರೋ ತಮ್ನೈಲ್ನ ಕ್ರಿಯೇಟ್ ಮಾಡಿದ್ದೆ. ಇಲ್ಲಿ ಕ್ಯೂರಿಯಾಸಿಟಿ, ಎಮೋಷನ್ ಟ್ರಿಗರ್ ಆಗಬೇಕು ಅಂತ, ಜೊತೆಗೆ ಜನರು ಕ್ಲಿಕ್ ಮಾಡಬೇಕು ಅನ್ನೋ ಇಂಟೆನ್ಷನ್ನಿಂದ. ಇದರಲ್ಲಿ ನಾನು ಕಲಿತ ಲೆಸನ್ ಅಂದರೆ ತಮ್ನೈಲ್ ಸ್ಟ್ರಾಂಗ್ ಇಲ್ಲ ಅಂದರೆ ವಿಡಿಯೋ ಓಪನ್ ಆಗಲ್ಲ. ಕಂಟೆಂಟ್ ಎಷ್ಟೇ ಸ್ಟ್ರಾಂಗ್ ಇದ್ರೂ ಫಸ್ಟ್ ಕ್ಲಿಕ್ ಬರಬೇಕಂದ್ರೆ ತಮ್ನೈಲ್ ತುಂಬ ಇಂಪಾರ್ಟೆಂಟ್. 4th, ಟೈಟಲ್ ಆ್ಯಂಡ್ ಪ್ಯಾಕೇಜಿಂಗ್. ನಾನು ಚೂಸ್ ಮಾಡಿದ ಯೂಟ್ಯೂಬ್ ಟೈಟಲ್ ಲಾಸ್ಟ್ ಸೀನ್ ಆನ್ಲೈನ್ 8K ಕನ್ನಡ ಶಾರ್ಟ್ ಫಿಲ್ಮ್ ವಿತ್ ಇಂಗ್ಲಿಷ್ ಸಬ್ ಟೈಟಲ್ಸ್. ಯಾಕಂದರೆ ಇದು ಸರ್ಚಬಲ್, ಕ್ಲಿಯರ್ ಮತ್ತು ಪ್ರೊಫೆಷನಲ್ ಇರಬೇಕು ಅಂತ. ಟೈಟಲ್ ಅಂದರೆ ಜಸ್ಟ್ ನೇಮ್ ಅಲ್ಲ, ಅದು ಆಡಿಯನ್ಸ್ಗೆ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಕೊಡೋ ಎಲಿಮೆಂಟ್. ಕರೆಕ್ಟ್ ಟೈಟಲ್ ಇದ್ದರೆ ಯೂಟ್ಯೂಬ್ ಸರ್ಚ್ನಲ್ಲಿ ಬರುತ್ತೆ, ಕ್ಯೂರಿಯಾಸಿಟಿ ಕೂಡ ಕ್ರಿಯೇಟ್ ಆಗುತ್ತೆ. ಟೈಟಲ್ ಇಸ್ ಈಕ್ವಲ್ ಟು ಸರ್ಚ್ ಪ್ಲಸ್ ಕ್ಯೂರಿಯಾಸಿಟಿ. ಇವೆರಡು ಬ್ಯಾಲೆನ್ಸ್ ಆಗಿದ್ರೆ ವಿಡಿಯೋ ರೀಚ್ ಇಂಪ್ರೂವ್ ಆಗುತ್ತೆ. 5th, ಟೀಸರ್ ಸ್ಟ್ರಾಟಜಿ. ರಿಲೀಸ್ಗೂ ಮುಂಚೆ ನಾನು ಟೀಸರ್ ಕ್ರಿಯೇಟ್ ಮಾಡಿದೆ. ಟೀಸರ್ ಗೋಲ್ ಇಂಟ್ರೆಸ್ಟ್ ಬಿಲ್ಡ್ ಮಾಡೋದು, ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡೋದು, ಆಡಿಯನ್ಸ್ನ ಪ್ರಿಪೇರ್ ಮಾಡೋದಾಗಿತ್ತು. ಆದರೆ ನಾನು ರಿಯಲೈಸ್ ಆದ ಬಿಗ್ಗೆಸ್ಟ್ ಮಿಸ್ಟೇಕ್ ಕನ್ಸಿಸ್ಟೆನ್ಸಿ ಮಿಸ್ ಆಗಿದ್ದು. ಒಂದು ಟೀಸರ್ ಅಪ್ಲೋಡ್ ಮಾಡಿದರೆ ಸಾಕಾಗಲ್ಲ, ಮಲ್ಟಿಪಲ್ ಕಂಟೆಂಟ್ ಪುಷ್ ಮಾಡಬೇಕು. ಇಲ್ಲಿಯ ಲೆಸನ್ ಅಂದರೆ ಟೀಸರ್ ಒಂದೇ ಸಾಕಾಗಲ್ಲ, ಕಂಟಿನ್ಯೂಸ್ ಪ್ರಮೋಷನಲ್ ಮೆಟೀರಿಯಲ್ಸ್ ಇದ್ದರೆ ಮಾತ್ರ ಆಡಿಯನ್ಸ್ನ ಕನೆಕ್ಟ್ ಆಗಿ ರೀಚ್ ಮಾಡೋಕ್ಕೆ ಸಾಧ್ಯ. 6th, ಡಿಸ್ಟ್ರಿಬ್ಯೂಷನ್ ಮೆಟೀರಿಯಲ್ಸ್ ಪ್ರಿಪ್ರೇಷನ್. ಫಿಲ್ಮ್ ರಿಲೀಸ್ಗೂ ಮುಂಚೆ ಪ್ರಾಪರ್ ಡಿಸ್ಟ್ರಿಬ್ಯೂಷನ್ ಮೆಟೀರಿಯಲ್ಸ್ ರೆಡಿ ಇರಬೇಕು. ತಮ್ನೈಲ್, ಟೈಟಲ್, ಟೀಸರ್, ವಾರಕ್ಕೆ ಬೇಕಾಗೋ ರೀಲ್ಸ್ಗಳು, ವಾಟ್ಸಪ್ ಕಂಟೆಂಟ್, ಕ್ಯಾಪ್ಷನ್, ಹ್ಯಾಶ್ಟ್ಯಾಗ್ಸ್ ಎಲ್ಲವೂ ಸಿಸ್ಟಮ್ ಪ್ಲಸ್ ಕಂಟೆಂಟ್ ಕ್ಯಾಲೆಂಡರ್ ಆಗಿ ರಿಲೀಸ್ಗೆ ರೆಡಿ ಇರಬೇಕು. ಲಾಸ್ಟ್ ಸೀನ್ ಆನ್ಲೈನ್ನಲ್ಲಿ ನಾನು ಕೆಲವನ್ನ ಮಾಡಿದ್ದೆ, ಕೆಲವನ್ನ ಬಿಟ್ಟಿದ್ದೆ. ಈ ಫಿಲ್ಮ್ ಆದಮೇಲೆ ಕ್ಲಿಯರ್ ಆಯಿತು. ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಪ್ರಾಪರ್ ಎಕ್ಸಿಕ್ಯೂಷನ್ ಆಗಿರಲಿಲ್ಲ, ಅದಕ್ಕೆ ರೀಚ್ ಲಿಮಿಟ್ ಆಯಿತು. ಕೀ ಟೇಕ್ ಅವೇ, ರ್ಯಾಂಡಮ್ ಪೋಸ್ಟಿಂಗ್ ಸಾಕಾಗಲ್ಲ, ಸ್ಟ್ರಕ್ಚರ್ ಡಿಸ್ಟ್ರಿಬ್ಯೂಷನ್ ಪ್ಲಾನ್ ಇರಬೇಕು. ಆಗ ಮಾತ್ರ ಫಿಲ್ಮ್ ಆಡಿಯನ್ಸ್ಗೆ ಪ್ರಾಪರ್ಲಿ ರೀಚ್ ಆಗುತ್ತೆ. 7th, ರಿಲೀಸ್ ಡೇ ಎಕ್ಸಿಕ್ಯೂಷನ್. ರಿಲೀಸ್ ಡೇ ದಿನ ಮಾರ್ನಿಂಗ್ ರಿಮೈಂಡರ್, ಈವ್ನಿಂಗ್ ಕೌಂಟೌನ್ ಪ್ಲಾನ್ ಮಾಡಿದ್ದೆ, ಆದರೆ ಎಕ್ಸಿಕ್ಯೂಟ್ ಮಾಡಲಿಲ್ಲ. ಯಾಕೋ ಇನ್ಸೈಡ್ ಮಾಡಬೇಕು ಅನ್ನಿಸ್ತಿರ್ಲಿಲ್ಲ. ಇನ್ನರ್ ವಾಯ್ಸ್ ಯಾರು ಸಪೋರ್ಟ್ ಮಾಡಲ್ಲ ಬಿಡುಗರು ಅನ್ನಿಸ್ತಿತ್ತು. ಆದರೆ ಪರ್ಸ್ನಲಿ ನಿಮ್ಗೆ ಹೇಳೋದಾದರೆ ನಿಮ್ಮ ಫೀಲಿಂಗ್ಸ್ ಏನೇ ಇರಲಿ, ನೀವು ಬಿಲ್ಡ್ ಮಾಡಿಕೊಂಡ ಸಿಸ್ಟಮ್ ಪ್ರಕಾರ ಎಕ್ಸಿಕ್ಯೂಟ್ ಮಾಡ್ತಾ ಹೋಗಿ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ವಿಷಯ ಜ್ಞಾಪಕದಲ್ಲಿರಲಿ, ನಾವು ರೀಚ್ ಮಾಡದೆ ಜನರು ನೋಡಲ್ಲ ಅನ್ನೋದು ತಪ್ಪು. ಪರ್ಸ್ನಲಿ ರೀಚ್ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಜಸ್ಟ್ ಪೋಸ್ಟ್ ಮಾಡೋದು ಸಾಕಾಗಲ್ಲ, ಪರ್ಸ್ನಲಿ ಶೇರ್ ಕೂಡ ಮಾಡಿ. ನಾನು ಯಾರಿಗೂ ಇದನ್ನು ಮಾಡಿರಲಿಲ್ಲ. 100 ಜನ ಜೆನ್ಯೂನ್ಲಿ ಫುಲ್ ಫಿಲ್ಮ್ ವಾಚ್ ಮಾಡಿದರೆ ಯೂಟ್ಯೂಬ್ ಆಲ್ಗರಿದಮ್ಸ್ ಆಟೋಮೆಟಿಕಲಿ ಪುಷ್ ಸ್ಟಾರ್ಟ್ ಮಾಡುತ್ತೆ. ರಿಲೀಸ್ ಆದ 7 ಡೇಸ್ನಲ್ಲಿ ಇನಿಷಿಯಲ್ ಆಡಿಯನ್ಸ್ ಪುಷ್ ತುಂಬ ಇಂಪಾರ್ಟೆಂಟ್. ಅದು ಡಿಸ್ಟ್ರಿಬ್ಯೂಷನ್ನಲ್ಲಿ ಬಿಗ್ಗೆಸ್ಟ್ ಗೇಮ್ ಚೇಂಜರ್. ಇದರಿಂದ ನಾನು ಏನು ಕಲಿತೆ, ಡಿಸ್ಟ್ರಿಬ್ಯೂಷನ್ ಅನ್ನೋದು ಒಂದು ಸ್ಕೇಲ್, ಫಿಲ್ಮ್ ಮೇಕಿಂಗ್ ಥರ, ಅದನ್ನು ಕಲಿಬೇಕು. ಲಾಸ್ಟ್ ಸೀನ್ ಆನ್ಲೈನಿಂದ ನನಗಿದು ಕ್ಲಿಯರ್ ಆಯಿತು. ಫಿಲ್ಮ್ ಸಕ್ಸಸ್ಗೆ ಪ್ಲಾನಿಂಗ್, ರಿಪಿಟೇಷನ್, ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಒಂದು ಪೋಸ್ಟ್ ಮೇಲೆ ಡಿಪೆಂಡ್ ಆಗಬೇಡಿ, ಯಾಕಂದರೆ ಒಂದು ಪೋಸ್ಟ್ ರೀಚ್ ಕೊಡಲ್ಲ. ಕಂಟಿನ್ಯೂಸ್ ಆಗಿ ಕಂಟೆಂಟ್ ಪುಷ್ ಮಾಡಿದ್ರೆ ಆಡಿಯನ್ಸ್ ಬಿಲ್ಡ್ ಆಗ್ತಾರೆ, ಫಿಲ್ಮ್ ರೀಚ್ ಇನ್ಕ್ರೀಸ್ ಆಗುತ್ತೆ. ಈ ಫಿಲ್ಮ್ನಲ್ಲಿ ನಾನು ರಿಯಲೈಸ್ ಆಗಿದ್ದು, ಮೊದಲು ಫಿಲ್ಮ್ ಫಸ್ಟ್ ಅಂತ ಥಿಂಕ್ ಮಾಡ್ತಿದ್ದೆ.
ಇದೆ, ಆದರೆ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ಮುಖ್ಯ. ನೀವು ಫಿಲ್ಮ್ನ ಹೀಗೆ ಕಟ್ಟಬೇಕು ಅಂತ ವರ್ಕ್ ಮಾಡ್ತೀರಾ, ಅದೇ ರೀತಿ ಫಿಲ್ಮ್ನ ತಲುಪಿಸೋಕ್ಕೂ ಒಳ್ಳೆ ಪ್ಲ್ಯಾನ್ ಬಿಲ್ಡ್ ಮಾಡಿಕೊಂಡು ವರ್ಕ್ ಮಾಡಿ. ಕಂಟೆಂಟ್ ಸ್ಟ್ರಾಂಗ್ ಇದ್ದರೂ ಡಿಸ್ಟ್ರಿಬ್ಯೂಷನ್ ವೀಕ್ ಇದ್ದರೆ ಆಡಿಯನ್ಸ್ಗೆ ಅದು ತಲುಪಲ್ಲ. ಫಿಲ್ಮ್ ಮೇಕಿಂಗ್ನಲ್ಲಿ ಎಮೋಷನ್, ಹಾನೆಸ್ಟಿ, ಕ್ರಾಫ್ಟ್ ಎಲ್ಲ ಇಂಪಾರ್ಟೆಂಟ್, ಆದರೆ ರೀಚ್ ಬರಬೇಕಂದ್ರೆ ಡಿಸ್ಟ್ರಿಬ್ಯೂಷನ್ ಕೂಡ ಅಷ್ಟೇ ಈಕ್ವಲಿ ಇಂಪಾರ್ಟೆಂಟ್. ಫ್ರೆಂಡ್, ಇದು ಲಾಸ್ಟ್ ಸೀನ್ ಆನ್ಲೈನ್ನ ಕಂಪ್ಲೀಟ್ ಜರ್ನಿ, ಐಡಿಯಾಯಿಂದ ರಿಲೀಸ್ವರೆಗೆ ನನಗಾದ ಲರ್ನಿಂಗ್ಸ್, ಮಿಸ್ಟೇಕ್ಸ್, ಪ್ರಾಸೆಸ್ ಎಲ್ಲವನ್ನು ನಿಮ್ಮೊಂದಿಗೆ ಈ 4 ವಿಡಿಯೋಗಳ ಮೂಲಕ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂದರೆ ಲೈಕ್ ಮಾಡಿ, ಈ ವಿಡಿಯೋ ನೀಡಿರುವ ವ್ಯಕ್ತಿಗಳಿಗೆ ಪ್ಲೀಸ್ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನೇ ಇದ್ದರೂ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದ್ರೆ ಲಾಸ್ಟ್ ಸೀನ್ ಆನ್ಲೈನ್ 4 ವೀಡಿಯೋಸ್ನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.